ಪರಮಗೀತ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ನನ್ನ ಪ್ರಿಯಳು ನನ್ನ ಮದಲಗಿತ್ತಿಯು, ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಕಣ್ಣುಗಳನ್ನು ಮುಚ್ಚೋಣ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಬೆಳಗ್ಗಿನಿಂದ ಇಲ್ಲಿಯ ತನಕ ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮೊಂದಿಗೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಬಂದಿರುವಂಥ ಒಬ್ಬೊಬ್ಬರೊಂದಿಗೂ ಕೂಡ ನೀವೇ ಮಾತನಾಡಿರಿ ಅಪ್ಪ, ನೀವೇ ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ದೇವರಾತ್ಮನು ಹಿಂತಿರುಗಿ ಹೋಗುವಾಗ ಒಬ್ಬೊಬ್ಬರಿಗೂ ಕೂಡ ನಿಮ್ಮ ವಾಕ್ಯವನ್ನು ಕೊಟ್ಟು ಕಳುಹಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ಪರಮಗೀತ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ಮತ್ತೊಂದು ಸಾರಿ ಓದೋಣ. ನನ್ನ ಪ್ರಿಯಳು ನನ್ನ ಮದಲಗಿತ್ತಿಯು, ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಇದು ಸಭೆಯನ್ನು ನೋಡಿ ಮದಲಿಂಗನು ಹೇಳುವಂತಹ ಒಂದು ಮಾತು. ಮದಲಗಿತ್ತಿಯೇ ಎಂಬುದಾಗಿ ಹೇಳುತ್ತಾರೆ, ಅದೇ ಸಮಯದಲ್ಲಿ ಸಹೋದರಿಯೇ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಅನೇಕ ಕಾರ್ಯಗಳಿದೆ. ನಾವು ಅದರ ಕುರಿತಾಗಿ ನೋಡುವುದಿಲ್ಲ. ಯಾವುದರ ಕುರಿತಾಗಿ ನೋಡುತ್ತೇವೆಂದರೆ, ನೀನು ಅಗುಳಿ ಹಾಕಿದ ಉದ್ಯಾನ ಎಂಬುದಾಗಿ ಇದೆ. ಸಭೆಯನ್ನು ನೋಡಿ ದೇವರು ಅಗುಳಿ ಹಾಕಿದ ಉದ್ಯಾನ ಎಂಬುದಾಗಿ ಹೇಳುತ್ತಾರೆ. ಸಾಮಾನ್ಯವಾಗಿ ನಮಗೆ ಮುಚ್ಚಲ್ಪಡುವಂಥದ್ದು ಇಷ್ಟ ಇಲ್ಲ. ನಮ್ಮೆಲ್ಲರಿಗೂ ಕೂಡ ನಮಗೆ ಯಾವ ವಾಗ್ದಾನ ಇಷ್ಟ ಅಂದರೆ, ಇಗೋ ನಿಮಗೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಅದು ತಾನೇ ನಿಮಗೆ ಇಷ್ಟವಾದದ್ದು. ಆದರೆ ಸತ್ಯವೇದವು ಹೇಳುತ್ತದೆ, ಯಾರು ತೆರೆಯದಂತೆ ಮುಚ್ಚುವಂಥವರು, ಯಾರು ಮುಚ್ಚದಂತೆ ತೆರೆಯುವರು ಎಂಬುದಾಗಿ. ಎರಡು ಅವರು ಮಾಡುತ್ತಾರೆ, ಆದರೆ ನಮಗೆ ಯಾವಾಗಲೂ ಕೂಡ ತೆರೆದಿರುವಂಥದ್ದೇ ಇಷ್ಟ. ನಮ್ಮ ಪ್ರಕಾರವಾಗಿ ಬಾಗಿಲು ಯಾವಾಗಲೂ ಕೂಡ ತೆರೆದೇ ಇರಬೇಕು, ಆದರೆ ಅವರ ಪ್ರಕಾರವಾಗಿ ಮುಚ್ಚಿರಬೇಕು. ನೋಡಿದ್ದೀರಾ, ಹಳೆಯ ಒಡಂಬಡಿಕೆಯಲ್ಲಿ ಅವರು ಬಾಗಿಲನ್ನು ತಟ್ಟುವಾಗ ಅದು ಮುಚ್ಚೇ ಇದೆ. ಅವರು ಬಾಗಿಲನ್ನು ತಟ್ಟುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಏನ್ ಮಾಡುತ್ತಾರೆ? ಬಾಗಿಲನ್ನು ತಟ್ಟುತ್ತಲೇ ಇದ್ದಾರೆ. ನಾವು ಯಾವಾಗಲೂ ಕೂಡ ಬಾಗಿಲನ್ನು ಮುಚ್ಚಿಕೊಂಡೇ ಇದ್ದೇವೆ. ಆದರೆ ದೇವರು ನಮಗೆ ಯಾವಾಗಲೂ ಏನ್ ಮಾಡಬೇಕು? ತೆರೆದೇ ಇರಬೇಕು. ಇದುವೇ ನಾವು ದೇವರಿಂದ ಎದುರು ನೋಡುವಂಥದ್ದು. ದೇವರು ನಮ್ಮಿಂದ ಎದುರು ನೋಡುವಾಗ ನಾವು ಮುಚ್ಚಿಕೊಂಡಿರುತ್ತೇವೆ. ಆದರೆ ಈ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ ಎಂಬುದಾಗಿ. ಅಗುಳಿ ಹಾಕಿದ ಉದ್ಯಾನ ಅಂದರೆ ಏನು? ಇದನ್ನು ನಾವು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಕಾ ಎಂದು ಕೇಳುವುದಾದರೆ, ಇಲ್ಲಿ ಅಗುಳಿ ಹಾಕಿ ಉದ್ಯಾನವನ್ನು ಸುತ್ತುವರೆದಿದ್ದಾರೆ ಅಂದ್ರೆ ಇದು ಬೇರೆ ವಿಧವಾದದ್ದು. ಮೊದಲು ತೋಟ ಅಂದರೆ ಏನು? ಓದಿರಿ. ಯೆಶಾಯನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿರಿ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಇದು ಪ್ರಿಯನ ದ್ರಾಕ್ಷಿಯ ತೋಟದ ಕುರಿತಾಗಿ ಪರಮಗೀತದ ಕನೆಕ್ಷನ್ ಇಲ್ಲಿ ಇದೆ. ಇಲ್ಲಿ ಹೇಳುವಾಗ ಏನ್ ಹೇಳುತ್ತಾರೆ ಅಂದ್ರೆ, ಸಾರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ಏನುಂಟು? ದ್ರಾಕ್ಷಿಯ ತೋಟ ಉಂಟು. ಈ ಪರಮಗೀತ ಪುಸ್ತಕ ನೋಡುವಾಗ ಸಂಪೂರ್ಣವಾಗಿ ಆತ್ಮಿಕ ಉಳ್ಳದ್ದು, ಕಂಪ್ಲೀಟ್ಲಿ ಸ್ಪಿರಿಚುವಲ್. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ಸಾಧಾರಣವಾದ ಗೀತೆಯಾಗಿ ನೋಡುತ್ತಾರೆ, ಲೌಕಿಕವಾದ ಗೀತೆಯನ್ನು ನೋಡುತ್ತಾರೆ. ಆದರೆ ಅದು ಅಂತ ಗೀತೆ ಅಲ್ಲ, ಅದು ಪರಮಗೀತೆ, ಅಂದರೆ ಹೆವೆನ್ಲಿ ಸಾಂಗ್. ಅದು ಅದರ ಹಿಂದೆ ಸಂಪೂರ್ಣವಾಗಿ ದೇವರ ಉದ್ದೇಶ ಇದೆ. ಅದರಲ್ಲಿ ನಿರ್ದಿಷ್ಟವಾಗಿ ದೇವರಿಗೆ ಒಂದು ತೋಟ ಇದೆ ಎಂಬುದಾಗಿ ಹೇಳಲ್ಪಡುತ್ತದೆ. ಈ ತೋಟ ಅಂದರೆ ಏನೆಂಬುದಾಗಿ ನೋಡುವುದಾದರೆ, ಇಂದಿನ ಕಾಲಘಟ್ಟದಲ್ಲಿ ಹೇಳಬೇಕಂದ್ರೆ ಇದೊಂದು ಸಭೆ. ಮದಲಗಿತ್ತಿಯೇ, ನೀನು ಹೇಗೆ ಇದ್ದೀಯಾ ಅಂದರೆ ಅಗುಳಿ ಹಾಕಿದ ಉದ್ಯಾನವಾಗಿದ್ದೀಯಾ. ಮದಲಗಿತ್ತಿ ಅಂದರೆ ಸಭೆ. ಇಲ್ಲಿ ಹೇಳುವಾಗ ಹೇಳುತ್ತಾರೆ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಅದರ ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ಅದನ್ನು ಏನು ಮಾಡ್ತಾರೆ? ಸುಭದ್ರವಾಗಿ ಕಾಪಾಡುತ್ತಾರೆ. ಸುತ್ತಲೂ ಬೇಲಿ ಹಾಕಿರುವುದಕ್ಕೆ ಅರ್ಥ ಅದು ನೆಗೆಟಿವ್ ಆದ ವಿಷಯವಲ್ಲ, ಅದು ಭದ್ರತೆ. ದೇವರು ತೋಟವನ್ನು ಏನು ಮಾಡಿದ್ದಾರೆ? ನೀನು ಅಗುಳಿ ಹಾಕಿದ ಉದ್ಯಾನ. ಹಾಗಂದ್ರೆ ಏನಂದ್ರೆ, ಯು ಆರ್ ಸೆಕ್ಯೂರ್ಡ್ ಒನ್. ದೇವರು ನಮ್ಮನ್ನು ಏನು ಮಾಡಿದ್ದಾರೆ ಅಂದರೆ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಯಾವುದಕ್ಕಾಗಿ ದೇವರು ಸುರಕ್ಷಿತವಾಗಿ ಇಟ್ಟಿದ್ದಾರೆ? ಈ ಸುರಕ್ಷಿತವಾಗಿ ಇಡುವುದಕ್ಕೆ ಉದ್ದೇಶವೇನು? ಅದೇ ಬಹಳ ಮುಖ್ಯ. ಸಾಮಾನ್ಯವಾಗಿ ನಮಗೆ ಈ ಸುರಕ್ಷತೆಯನ್ನು ಅವಶ್ಯವಿದ್ದಾಗ ನಾವು ಅದನ್ನು ಬಯಸುತ್ತೇವೆ, ಅವಶ್ಯವಿಲ್ಲದೆ ಇರುವಾಗ ಬಯಸುವುದಿಲ್ಲ. ನಮಗೆ ಯಾವಾಗ ಅವಶ್ಯವಿಲ್ಲ ಎಂಬುದಾಗಿ ನಾವು ಇಟ್ಟುಕೊಂಡಿದ್ದೇವೆ. ಹಾಗಾದ್ರೆ ಅವಶ್ಯ ಇಲ್ಲದೆ ಇರುವಾಗ ಸುರಕ್ಷತೆಯನ್ನು ನಾವೇನ್ ಮಾಡುತ್ತೇವೆ? ಬಯಸುವುದಿಲ್ಲ. ಅವಶ್ಯ ಇದ್ದಾಗ, ಈಗ ರಾತ್ರಿ ಮಲಗುವಾಗ ನಾವು ಮನೆಯನ್ನು ಏನ್ ಮಾಡುತ್ತೇವೆ? ಬಾಗಿಲನ್ನು ಹಾಕಿ ನಾವು ಚಿಲಕ ಹಾಕಿ ಭದ್ರಪಡಿಸುತ್ತೇವೆ. ಅದೇ ಸಮಯದಲ್ಲಿ ನಾವು ಎಲ್ಲಾದ್ರೂ ಆಫೀಸ್ಗೆ ಹೋಗುತ್ತೇವೆ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋದಾಗ ಅಲ್ಲಿ ಬಾಗಿಲು ಮುಚ್ಚಿದಾಗ ನಮಗೆ ಕೋಪ ಬರುತ್ತದೆ. ಇಷ್ಟೊತ್ತಿಗೆ ಬರುತ್ತೇವೆ ಎಂಬುದಾಗಿ ಹೇಳಿದ್ರು ಇನ್ನೂ ಕೂಡ ಬಾಗಿಲು ಮುಚ್ಚಿದ್ದಾರೆ ಎಂಬುದಾಗಿ ಕೋಪ ಬರುತ್ತದೆ. ಹಾಗಾದ್ರೆ ಅಲ್ಲಿ ಏನಾಗಿರಬೇಕೆಂದು ಬಯಸುತ್ತೇವೆ? ತೆರೆದಿರಬೇಕೆಂದು ಬಯಸುತ್ತೇವೆ. ಸೊ ನಮಗೆ ಅವಶ್ಯವಿದ್ದಾಗ ತೆರೆದಿರಬೇಕು, ಅವಶ್ಯ ಇಲ್ಲದೆ ಇರುವಾಗ ತೆರೆದಿರಬಾರದು. ಆದರೆ ದೇವರ ಪ್ರಕಾರವಾಗಿ ಅವರು ತೋಟವನ್ನು ಏನು ಮಾಡಿದ್ದಾರೆ ಅಂದ್ರೆ, ನೀನು ಅಗುಳಿ ಹಾಕಿದ ಉದ್ಯಾನ, ಯು ಆರ್ ಸೆಕ್ಯೂರ್ಡ್ ಒನ್. ಯಾವುದರ ನಿಮಿತ್ತವಾಗಿ ಸಭೆಯು ಆ ರೀತಿಯಾಗಿ ಸುರಕ್ಷಿತವಾಗಿರಬೇಕು? ಅಗುಳಿ ಹಾಕಿದ ಉದ್ಯಾನವಾಗಿ ಇರುವುದಕ್ಕೆ ಕಾರಣವೇನು? ಸಾಮಾನ್ಯವಾಗಿ ಸಭೆ ಎನ್ನುವಂಥದ್ದು ನಿಮ್ಮನ್ನು ನನ್ನನ್ನು ಸೂಚಿಸುತ್ತದೆ, ಕಟ್ಟಡವನ್ನು ಸೂಚಿಸುವುದಿಲ್ಲ. ನಮ್ಮನ್ನು ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸುರಕ್ಷಿತವಾದ ಬೇಲಿ ಹಾಕಿ ಸುರಕ್ಷಿತವಾಗಿ ಕಾಪಾಡಿದ್ದಾರೆ. ಆ ಏರಿಯಾದೊಳಗೆ ದೇವರು ನಮ್ಮನ್ನು ಇರಿಸಿದ್ದಾರೆ. ಸ್ಪಿರಿಚುವಲ್ ಆಗಿ ಅದೇ ರೀತಿಯಾಗಿ ಸತ್ಯವೇದವು ಹೇಳುತ್ತದೆ. ಆದರೆ ಆ ಸುರಕ್ಷತೆಯಲ್ಲಿ ಇರುವುದಕ್ಕೆ ನಾವು ಬಯಸುವುದಿಲ್ಲ.
ಕೆಲವು ಸಮಯದಲ್ಲಿ ನಾವು ಅದನ್ನು ಎದುರು ನೋಡುವುದಿಲ್ಲ. ದೇವರು ನಮ್ಮನ್ನು ಫ್ರೀಯಾಗಿ ಬಿಡಬೇಕೆಂಬುದಾಗಿ ನಾವೇನ್ ಮಾಡುತ್ತೇವೆ, ನೆನೆಸುತ್ತೇವೆ. ಅನೇಕ ಸಮಯದಲ್ಲಿ ನಮಗೆ ತಕ್ಕಂತೆ ಸಭೆಯು ನಾವು ಇಷ್ಟಪಡುವ ಹಾಗೆ ವಾಕ್ಯವನ್ನು ಕೊಟ್ಟರೆ ಅದು ನಮಗೆ ಓಕೆ, ಚೆನ್ನಾಗಿರುತ್ತದೆ. ಆದರೆ ದೇವರು ಆ ರೀತಿಯಾಗಿ ಅಲ್ಲ, ಎಲ್ಲದರಲ್ಲೂ ಕೂಡ ಆತನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಬಯಸುತ್ತಾರೆ. ಆದರೆ ನಾವು ಕೆಲವು ಸ್ಥಳದಲ್ಲಿ ಆತನ ಚಿತ್ತವನ್ನು ಮಾಡುವುದಕ್ಕೆ ಯೋಚನೆ ಮಾಡುತ್ತೇವೆ, ಯಾಕಂದ್ರೆ ಅದು ಸ್ವಲ್ಪ ಕಷ್ಟವಾಗಿರುತ್ತದೆ. ನಾವು ಬಯಸಿದ ಹಾಗೆ ಇರುವುದಿಲ್ಲ. ಈಗ ಇಸ್ರಾಯೇಲರನ್ನು ಕಾನಾನೊಳಗೆ ಕರೆದುಕೊಂಡು ಹೋಗುವಾಗ ಅವರು ಒಂದು ವಿಧಾನವನ್ನು ಇಟ್ಟಿದ್ದರು. ಆ ವಿಧಾನ ಅವರಿಗೆ ಏನಾಗಲಿಲ್ಲ, ಇಷ್ಟವಾಗಲಿಲ್ಲ. ಅವರಿಗೆ ಮನ್ನಾವನ್ನು ಕೊಟ್ಟು ಬಂಡೆಯೊಳಗಿಂದ ನೀರನ್ನು ಕೊಟ್ಟು ಅವರನ್ನು ಕಾನಾನ್ಗೆ ಸೇರಿಸುವ ತನಕ ಹಾಗೆ ಕರೆದೊಯ್ಯಬೇಕೆಂದು ಬಯಸಿದರು. ಆದರೆ ಅವರಿಗೆ ಅದು ಇಷ್ಟವಾಗಲಿಲ್ಲ. ಅವ್ರಿಗೆ ಏನಿಷ್ಟ, ಐಗುಪ್ತದ ಈರುಳ್ಳಿ ಬೇಕು, ನಮಗೆ ಮಾಂಸ ಬೇಕು, ಅಲ್ಲಿ ನಾವು ಕೂತುಕೊಂಡು ಮಾಂಸವನ್ನು ತಿನ್ನಬೇಕು, ಆ ರೀತಿಯಾಗಿ. ಸೊ ಅದು ಅವರ ವೇ ಆಫ್ ಲಿವಿಂಗ್. ಅವರು ಇಷ್ಟವಾಗುವಂತ ವಿಧಾನವನ್ನು ಅವರು ಬಯಸುತ್ತಾರೆ. ದೇವರು ಅವರಿಗೆ ಬೇರೆ ಒಂದು ಉದ್ದೇಶವನ್ನು ತೀರ್ಮಾನಿಸಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ದೇವರು ಒಂದು ಪ್ಲಾನ್ ಅನ್ನು ತೀರ್ಮಾನಿಸಿದ್ದಾರೆ. ದೇವರು ಒಂದು ಭದ್ರತೆಯನ್ನು ಏರ್ಪಡಿಸಿದ್ದಾರೆ. ಈ ರೀತಿಯಾಗಿ ನಾವು ಇರಬೇಕೆಂದು ಬಯಸುತ್ತಾರೆ. ಅನೇಕ ಸಮಯದಲ್ಲಿ ನಾವು ಅದನ್ನ ಏನ್ ಮಾಡುವುದಿಲ್ಲ, ಬಯಸುವುದಿಲ್ಲ. ನಾವು ಒಂದು ಪ್ಲಾನ್ ಅನ್ನು ಇಟ್ಟುಕೊಂಡು ನಾವು ಈ ರೀತಿಯಾಗಿರಬೇಕು, ಅದನ್ನು ನಾವು ಏನ್ ಮಾಡುತ್ತೇವೆ ಅಂದ್ರೆ ಅದನ್ನು ದೇವರ ಹತ್ರ ಹೇಳಿ ದೇವರು ಅದರ ಪ್ರಕಾರವಾಗಿ ಮಾಡಬೇಕು. ಪ್ರಾರ್ಥನೆಯೊಂದಿಗೆ ಹೋಗುತ್ತೇವೆ ಎಂದು ಹೇಳುತ್ತೇವೆ. ಪ್ರಾರ್ಥನೆಯೊಂದಿಗೆ ಕೇಳುವಾಗ ದೇವರು ಅದನ್ನು ಕೂಡ ಏನ್ ಮಾಡಬೇಕು, ನನ್ನ ಪ್ಲಾನ್ ಅನ್ನು ಆಮೇಲೆ ನೋಡೋಣ, ನೀನು ಆಸೆ ಪಟ್ಟಿದ್ದೀಯ ಹಾಗೆ ಮಾಡು, ಆ ರೀತಿ ಹೇಳಿದ್ರೆ ನಾವು ಬಹಳ ಸಂತೋಷ ಪಡುತ್ತೇವೆ. ದೇವರು ಬಹಳ ಒಳ್ಳೆಯವರು. ನಾನು ಏನು ಆಸೆ ಪಟ್ಟಿದ್ದೇನೋ ದೇವರು ಅದನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಎಂಬುದಾಗಿ. ನಾವು ಆಸೆ ಪಡುವುದನ್ನು ಏನ್ ಮಾಡುತ್ತಾರೆ, ಕೊಡುತ್ತಾರೆ. ದಿಢೀರ್ ಎಂಬುದಾಗಿ ಮಾಂಸ ಕೇಳಿದ್ರು, ದೇವರು ಕೊಟ್ಟರು. ತಿನ್ನಿ ಎಂಬುದಾಗಿ ಹೇಳಿದ್ರು, ಎಷ್ಟು ತಿನ್ನಿ, ಎಷ್ಟು ಬೇಕಾದ್ರೂ ತಿನ್ನಿ ಅಂದರು. ಅವರು ಹೇಗೆ ತಿಂದ್ರು ಅಂದ್ರೆ ಮೂಗಿನಿಂದ ಆಚೆ ಬರುವ ತನಕ ತಿಂದ್ರಂತೆ. ಅವರು ತಿಂದ ನಂತರವಾಗಿ ದೇವರು ಅವರನ್ನು ಬಾಧಿಸಿದ್ರು ನೋಡ್ರಿ, ಅಷ್ಟೇ ಕತೆ ಮುಗಿಯಿತು. ಅನೇಕ ಸಮಯದಲ್ಲಿ ದೇವರು ನಮಗೆ ಇಟ್ಟಿರುವಂತ ಆಶೀರ್ವಾದ, ದೇವರು ನಮಗೆ ಇಟ್ಟಿರುವಂತಹ ತಡೆಯೂ ಕೂಡ ಒಳ್ಳೆಯದು. ಕೆಲವು ಸಮಯದಲ್ಲಿ ದೇವರು ನಮಗೆ ಏನ್ ಮಾಡಿ ಇಟ್ಟಿದ್ದಾರೆ, ತಡೆ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ದೇವರು ತೋಟವನ್ನು ಏನ್ ಮಾಡಿದ್ದಾರೆ, ಬೇಲಿ ಹಾಕಿ ಭದ್ರಪಡಿಸಿದ್ದಾರೆ. ಅದಕ್ಕೆ ಒಂದು ರೀಸನ್ ಇದೆ. ಮೊದಲು ದೇವರೊಂದು ತೋಟವನ್ನು ಉಂಟು ಮಾಡುತ್ತಾರೆ. ಸೃಷ್ಟಿಯ ಮೊದಲನೆಯ ಕಾರ್ಯದಲ್ಲಿ ಏನ್ ಮಾಡುತ್ತಾರೆ, ತೋಟವನ್ನು ಉಂಟು ಮಾಡುತ್ತಾರೆ. ನಮ್ಮೆಲ್ಲರಿಗೂ ಗೊತ್ತು, ಏದೇನ್ ತೋಟವನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದಾಗಿ ನಮಗೆ ಗೊತ್ತು. ಈ ತೋಟವನ್ನು ಭದ್ರವಾಗಿ ಕಾಪಾಡಬೇಕೆಂಬುದಾಗಿ ದೇವರು ಒಬ್ಬರಿಗೆ ಕೆಲಸವನ್ನು ಕೊಡುತ್ತಾರೆ. ಓದಿರಿ, ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಹಾಗಾದ್ರೆ ದೇವರಾಗಿರುವ ಕರ್ತನು ಮನುಷ್ಯನಿಗೆ ಕೊಟ್ಟಂತ ಕೆಲಸ ಏನೆಂದರೆ 2 ಕೆಲಸವನ್ನು ಕೊಡುತ್ತಾರೆ. ಒಂದು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ, 2ನೇದಾಗಿ ಕಾಯುವುದಕ್ಕೂ ಕೊಟ್ಟರು. ಒಂದು ಮೇಂಟೈನ್, ಇನ್ನೊಂದು ವಾಚ್. 2 ಕೆಲಸವನ್ನು ದೇವರು ಕೊಡುತ್ತಾರೆ. ಯಾವುದಕ್ಕಾಗಿ ದೇವರು ಆ ಕೆಲಸವನ್ನು ಕೊಡುತ್ತಾರೆ ಅದನ್ನು ನೋಡುವುದಾದರೆ ಅದಕ್ಕೆ ಒಂದು ರೀಸನ್ ಇದೆ. ದೇವರು ಅದು ಒಂದು ಲಾಂಗ್ ಪ್ರಾಸೆಸ್. ಅದನ್ನು ಹೇಳಬೇಕು ಅಂದರೆ ಅವನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳುವಾಗ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಅದೇ ಅವರಿಗೆ ಕೊಟ್ಟಂತಹ ಕೆಲಸ, ಅದೇ ಅವರ ಪ್ರಾಸೆಸ್. ಆದರೆ ಅದನ್ನು ಮಾಡುವಾಗ ಅವನು ಏನು ಮಾಡಬೇಕೆಂಬುದಾಗಿ ನೋಡುವುದಾದರೆ ಅವನು ಇರುವಂತಹ ತೋಟವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಅವನು ಇರುವಂತಹ ತೋಟವನ್ನು ಏನ್ ಮಾಡಬೇಕು, ಈಗ ನಮಗೆ ಒಂದು ಪ್ರೋಸೆಸ್ ಅನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ಸಕಲ ಜನರಿಗೆ ಸುವಾರ್ತೆಯನ್ನು ಸಾರಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಸಭೆಯು ಲೋಕಕ್ಕೆ ಹೋಗಿ ಶಿಷ್ಯರುಗಳಿಂದ ತುಂಬಿಸಿ, ಇಡೀ ಲೋಕವು ಕೂಡ ಹೇಗಿರಬೇಕು, ಶಿಷ್ಯರುಗಳಿಂದ ತುಂಬಿಸಬೇಕು. ಅದು ಕೆಲಸ. ಅದೇ ಸಮಯದಲ್ಲಿ ಸಭೆಯನ್ನು ಮಾಡಬೇಕು ಅಂದರೆ ಅದನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕಾಗಿ ದೇವರು ಇಟ್ಟಿದ್ದಾರೆ. ಸಭೆಯನ್ನು ಏನ್ ಮಾಡಬೇಕು, ನಾವು ಕಾಯಬೇಕು ಹಾಗೂ ವ್ಯವಸಾಯ ಮಾಡಬೇಕು. ದೇವರಾತ್ಮನು ಅದನ್ನೇ ಮಾಡುತ್ತಾರೆ ಸಭೆಗೆ. ಆದರೆ ಯಾಕೆ ಇಂದು ಸಭೆಯಲ್ಲಿ ಕೃಷಿ ಮಾಡಬೇಕು ಹಾಗೂ ಕಾಯಬೇಕು? ಆ ಕಾಯಬೇಕು ಎಂದು ಹೇಳುವುದರಲ್ಲಿ ಅದರ ಉದ್ದೇಶ ಏನು? ದೇವರು ಆದಾಮನಿಗೆ ಹೇಳುತ್ತಾರೆ, ಈ ತೋಟವನ್ನು ನೀನೇನು ಮಾಡಬೇಕು, ವ್ಯವಸಾಯ ಮಾಡಬೇಕು, ಕಾಯಬೇಕು ಎಂಬುದಾಗಿ ಹೇಳುತ್ತಾರೆ. ವ್ಯವಸಾಯ ಮಾಡುವುದರ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು. ಮೇಂಟೈನ್, ಅದನ್ನು ಮೇಂಟೈನ್ ಮಾಡು ಎಂದು ಹೇಳುತ್ತಾರೆ. ನಮಗೆ ಅನೇಕ ವಿಷಯಗಳು ಬಂದು ನಾವು 2000, 4000, 6000 ವರ್ಷಗಳ ನಂತರ ಇದ್ದೇವೆ. ಈಗ ನಮ್ಮ ಜನರೇಷನ್ ಆದಾಮನಿಂದ 5800 ವರ್ಷದ ನಂತರವಾಗಿ ನಾವಿದ್ದೇವೆ. ಆದ್ದರಿಂದ ನಮಗೆ ಆದಾಮನಿಗೆ ಹೇಳಲ್ಪಟ್ಟಂತಹ ವಿಷಯವು ಅಂದು ಇದ್ದಂತ ಕಾಲಘಟ್ಟ ನಮಗೆ ಗೊತ್ತಿಲ್ಲ. ಇವತ್ತಿನ ಕಾಲಘಟ್ಟದ ಪ್ರಕಾರವಾಗಿ ಅದನ್ನು ಯೋಚಿಸುತ್ತೇವೆ. ಈಗ ಉದಾಹರಣೆಗೆ ಹೇಳುತ್ತೇನೆ, ಈಗ ನಾವು ಇನ್ವೆನ್ಷನ್ ಕಂಡುಹಿಡಿಯುವಂಥದ್ದನ್ನು, ಅದು ಒಂದು ಬಹಳ ದೊಡ್ಡ ಪ್ರೋಸೆಸ್. ಕಡೆಯ ಕಾಲದಲ್ಲಿ ಏನಾದರೂ ಒಂದನ್ನು ಏನು ಮಾಡುತ್ತಾ ಇದ್ದಾರೆ, ಕಂಡು ಹಿಡಿಯುತ್ತಲೇ ಇದ್ದಾರೆ. ಯಾಕಂದ್ರೆ ಇದು ವೈಜ್ಞಾನಿಕವಾದ ಕಾಲ. ಆದರೆ ಆದಾಮನಿಗೆ ದೇವರು ಕೊಡುವಾಗ ಭೂಮಿಯನ್ನು ಕಂಡುಹಿಡಿ ಆ ರೀತಿಯಾಗಿ ಹೇಳಲಿಲ್ಲ. ದೇವರು ಆದಾಮನಿಗೆ ಭೂಮಿಯನ್ನು ಕೊಡುವಾಗ ಯಾವ ರೀತಿ ಕೊಟ್ಟರು ಗೊತ್ತಾ? ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ಕಡೆಯ ವಾಕ್ಯವನ್ನು ಓದಿರಿ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃ ಕಾಲವು ಆಗಿ 6ನೆಯ ದಿನವಾಯಿತು. ಕರ್ತನು ಎಲ್ಲವನ್ನು ಕೂಡ ರೆಡಿ ಮಾಡಿಯೇ ಅವನ ಕೈಯಲ್ಲಿ ಕೊಡುತ್ತಾರೆ. ಅವನಿಗೆ ದೇವರು ಏನು ಮಾಡುವುದಕ್ಕೆ ಹೇಳಲಿಲ್ಲ.
ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ ಹೇಳಲೇ ಇಲ್ಲ. ಈಗ ನಮಗೆ ಸ್ಕೂಲಲ್ಲಿ ಹೇಳಿಕೊಡುತ್ತಾರೆ, ನಿಮಗೆ ನೆನಪಿದೆ ಎಂಬುದಾಗಿ ಅಂದುಕೊಳ್ಳುತ್ತೇನೆ. ನಾವು ಕೋತಿಗಳಾಗಿ ಇದ್ದೆವು, ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಮನುಷ್ಯ ಕೋತಿಯಾಗಿ, ಆನಂತರ ಮನುಷ್ಯವಾಗಿ, ಆನಂತರವಾಗಿ ನಾವು ಜ್ಞಾನ ಇಲ್ಲದವರಾಗಿ ಇದ್ದೆವು, ಗುಹೆಯಲ್ಲಿ ಇದ್ದೆವು, ಆನಂತರವಾಗಿ ಕಲ್ಲುಗಳಿಂದ ನಾವು ಬೆಂಕಿಯನ್ನು ಕಂಡುಹಿಡಿದು ಆಮೇಲೆ ವೀಲ್ ಕಂಡುಹಿಡಿದು, ಆ ರೀತಿಯಾಗಿ ತಾನೇ ಲೋಕ ಹೇಳುತ್ತದೆ. ವಿಕಾಸ, ಬೆಳವಣಿಗೆ, ಬಿಗ್ ಬ್ಯಾಂಗ್ ಥಿಯರಿ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಅನೇಕ ಥಿಯರೀಸ್ ಹೇಳುತ್ತಾರೆ ಅಲ್ವಾ. ಆದರೆ ಅಕಾರ್ಡಿಂಗ್ ಟು ಬೈಬಲ್ ನಾವು ಆ ರೀತಿಯಾಗಿ ಇಲ್ಲ. ಆದಾಮನನ್ನು ಉಂಟು ಮಾಡುವಾಗಲೇ ದೇವರು ಹೇಗೆ ಮಾಡುತ್ತಾರೆ? ಸರ್ವಜ್ಞಾನಿಯಾಗಿಯೇ ಉಂಟು ಮಾಡುತ್ತಾರೆ. ಆದಾಮನು ಅವುಗಳಿಗೆ ಏನು ಹೆಸರಿಡುತ್ತಾನೆಂಬುದಾಗಿ ನೋಡುವುದಕ್ಕಾಗಿ ಅವುಗಳನ್ನು ಅವನ ಹತ್ರ ಕರೆದುಕೊಂಡು ಬಂದು, ಆದಾಮನು ಹೇಗೆ ಹೆಸರಿಡುತ್ತಾನೆ ಗೊತ್ತಾ? ನಾವು ಇಡುವ ಹಾಗೆ ಇಡುವುದಿಲ್ಲ. ನಾವು ಹೇಗೆ ಹೆಸರಿಡುತ್ತೇವೆ? ನಾವು ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆ ಹೆಸರನ್ನು ಫಿಕ್ಸ್ ಮಾಡುತ್ತೇವೆ ಅಲ್ವಾ? ಹೆಸರನ್ನು ಫಿಕ್ಸ್ ಮಾಡುತ್ತೇವೆ. ಇಲ್ಲ, ಮಗು ಹುಟ್ಟಿದ ನಂತರವಾಗಿ ಯಾವುದೋ ಒಂದು ಸ್ಪಿರಿಚುವಲ್ ಹೆಸರನ್ನು ನಾವೇ ಇಡುತ್ತೇವೆ. ಲೌಕಿಕವಾಗಿ ನೋಡುವುದಾದರೆ ತಂದೆ ಹೆಸರೋ, ತಾಯಿ ಹೆಸರೋ ಅಥವಾ ಯಾವುದೋ ಒಂದು ದೇವರ ಹೆಸರನ್ನು ಇಡುತ್ತಾರೆ. ಆದರೆ ಆದಾಮನು ಹಾಗೆ ಹೆಸರಿಡುವುದಿಲ್ಲ. ಆದಾಮನು ಹೇಗೆ ಹೆಸರಿಡುತ್ತಾನೆ ಅಂದರೆ, ಯಾವುದನ್ನಾದರೂ ದೇವರು ತಂದು ನಿಲ್ಲಿಸಿದ್ರು ಅಂದ್ರೆ ಕ್ರಿಯೇಷನ್ ಅನ್ನು ನೋಡುತ್ತಾನೆ, ಹೇಗೆ ಅದು ರೂಪಿಸಲ್ಪಟ್ಟಿತು ಎಂದು ನೋಡುತ್ತಾನೆ. ಆ ಸ್ತ್ರೀಯನ್ನು ತಂದು ನಿಲ್ಲಿಸುತ್ತಾರೆ. ಅವನು ಆಗ ಏನು ಮಾಡುತ್ತಾನೆ ಅಂದರೆ, ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆಂದು ನಾರಿ ಎಂದು ಹೆಸರಿಡುತ್ತಾನೆ. ಏನ್ ಹೆಸರಿಡುತ್ತಾನೆ? ನಾರಿ ಎಂದು. ಹಾಗಾದ್ರೆ ಕ್ರಿಯೇಷನ್ ಅನ್ನು ನೋಡುತ್ತಾನೆ, ಹೇಗೆ ರೂಪಿಸಲ್ಪಟ್ಟಿತು ಎಂಬುದಾಗಿ ನೋಡುತ್ತಾನೆ. ಅದಕ್ಕೂ ಮುಂಚಿತವಾಗಿ ದೇವರು ಏನ್ ಮಾಡುತ್ತಾರೆ ಅಂದ್ರೆ, ಲಾಸ್ಟ್ ಆಗಿ ಆಕೆಯನ್ನು ತಂದು ನಿಲ್ಲಿಸುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ತಾನು ಸೃಷ್ಟಿಸಿದಂತ ಎಲ್ಲಾ ಜೀವಿಗಳನ್ನು ಅವನ ಮುಂದೆ ಇಡುತ್ತಾರೆ. ಅವುಗಳಿಗೆ ಅವನು ಏನು ಹೆಸರಿಡುತ್ತಾನೆ ಎಂಬುದಾಗಿ ದೇವರು ನೋಡುತ್ತಾರೆ. ಹಾಗಾದ್ರೆ ಒಂದೊಂದು ಕ್ರಿಯೇಷನ್ಗೂ ಕೂಡ ನೋಡಿ ನೋಡಿ ಹೆಸರಿಡುತ್ತಾನೆ. ಹಾಗಾದ್ರೆ ಆ ಕ್ರಿಯೇಷನ್ ನೋಡಿ ಹೆಸರಿಡುತ್ತಾನಂದ್ರೆ ಎಷ್ಟೊಂದು ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಇರುವವನಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊಂದು ಜ್ಞಾನ ಇರಬೇಕು. ಈಗ ಆದಾಮನಿಗೆ ಹೆಸರನ್ನು ಇಡುವುದಕ್ಕೆ ಹೇಳುತ್ತಾರೆ, ಅವನು ಎಲ್ಲದಕ್ಕೂ ಕೂಡ ಒಂದೊಂದು ಹೆಸರನ್ನು ಇಡುತ್ತಾನೆ. ಸೊ ಏನನ್ನು ಹೇಳುವುದಕ್ಕೆ ಬರುತ್ತಾ ಇದ್ದೇನೆ ಅಂದ್ರೆ, ದೇವರು ಆದಾಮನನ್ನು ಉಂಟು ಮಾಡುವಾಗ ಸರ್ವ ಜ್ಞಾನದೊಂದಿಗೆ ಉಂಟು ಮಾಡಿದ್ರು, ನಂಬರ್ 1. ನಂಬರ್ 2, ದೇವರು ಅವನ ಕೈಯಲ್ಲಿ ಕೊಡುವಾಗ ಎಲ್ಲವನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡಿಯೇ ಕೊಡುತ್ತಾರೆ. ಇದನ್ನು ಸರಿ ಮಾಡಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಬಾ ಎಂಬುದಾಗಿ ದೇವರು ಅವನ ಹತ್ರ ಕೊಡಲೇ ಇಲ್ಲ. ದೇವರು ಹೇಳಿದ್ದು, ನಾನು ಕೊಟ್ಟಿದ್ದನ್ನು ಭದ್ರವಾಗಿ ಇಟ್ಟುಕೋ, ಮೇಂಟೈನ್ ಮಾಡು ಎಂಬುದಾಗಿ ಕೊಟ್ಟರು. ಎರಡನೇದಾಗಿ ನಮ್ಮ ಸಂದೇಶಕ್ಕೆ ಬೇಕಾದಂತದ್ದು ಏನೆಂದರೆ, ತೋಟವನ್ನು ಕಾಯುವುದಕ್ಕಾಗಿ ಅವನನ್ನು ಇಟ್ಟರು. ತೋಟವನ್ನು ಎಲ್ಲಿ ಕಾಯುತ್ತಾನೆ? ಯಾರಿಂದ ಕಾಯುತ್ತಾನೆ? ಯಾತಕ್ಕಾಗಿ ಕಾಯುತ್ತಾನೆ? ಬೇರೆ ಯಾವ ಮನುಷ್ಯರು ಅಲ್ಲಿಲ್ಲ, ಇವರಿಬ್ಬರು ತಾನೇ ಅಲ್ಲಿದ್ದಾರೆ. ಯಾತಕ್ಕಾಗಿ ಕಾಯುತ್ತಾನೆ ಎಂಬುದಾಗಿ ಕೇಳುವುದಾದರೆ ಅದೇ ಬಹಳ ಇಂಪಾರ್ಟೆಂಟ್. ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 24ನೇ ವಾಕ್ಯವನ್ನು ಓದಿರಿ. ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ಹಾಗಾದ್ರೆ ದೇವರು ಉಂಟು ಮಾಡುವಾಗಲೇ ಹೇಗೆ ಉಂಟು ಮಾಡಿದ್ದಾರೆ? ಇದರಲ್ಲಿ ಏನು ಆಶ್ಚರ್ಯ ಅಂದ್ರೆ, ದೇವರು ಉಂಟು ಮಾಡುವಾಗ ಕಾಡು ಹಾಗೂ ನಾಡೆಂಬುದಾಗಿತ್ತ? ಮನುಷ್ಯರ ಆಳ್ವಿಕೆಗೆ ಒಳಪಟ್ಟು ನಾವು ಸಿವಿಲೈಸ್ಡ್ ಆಗಿ ಜೀವಿಸುತ್ತೇವಲ್ಲ, ಅದಕ್ಕೆ ಹೆಸರೇನು? ನಾಡು. ಅದನ್ನು ಮೀರಿ ಮನುಷ್ಯನ ಆಳ್ವಿಕೆಗೆ ಒಳಪಡದೇ ಇರುವಂತದ್ದು ಇದೆಯಲ್ಲ. ಈಗ ಕಾಡನ್ನು ನಮ್ಮ ಕಂಟ್ರೋಲ್ಗೆ ತಂದಿದ್ದೇವೆ, ಆಕಾಶವನ್ನು ಕಂಟ್ರೋಲ್ಗೆ ತಂದಿದ್ದೇವೆ. ಆಕಾಶದಲ್ಲಿ ನಮ್ಮ ಏರಿಯಾ ಎಂಬುದಾಗಿ ಹೇಳುತ್ತೇವೆ. ಏನು ಹೇಳುತ್ತಾರೆ ಅಂದ್ರೆ, ಆ ದೇಶದ ಬಾಹ್ಯಾಕಾಶ ಎಂಬುದಾಗಿ ಆ ರೀತಿಯಾಗಿ ಹೇಳುತ್ತಾರೆ. ಸೊ ಆ ಕಾಡು ಎನ್ನುವಂಥದ್ದು ಮನುಷ್ಯನ ಆಳ್ವಿಕೆಗೆ ಹೊರಗೆ ಇರುವಂತಹ ಒಂದು ಸ್ಥಳ. ಅದರಲ್ಲಿ ಇರುವಂತದ್ದು ಕಾಡು ಮೃಗ ಎಂಬುದಾಗಿ ಹೇಳುತ್ತೇವೆ. ಆದರೆ ಕರ್ತನು ಉಂಟು ಮಾಡುವಾಗ ಆ ರೀತಿಯಾಗಿತ್ತ ಅಂದ್ರೆ ಇತ್ತು. ಹೇಗಂದ್ರೆ, ಆದಾಮನ ಆಳ್ವಿಕೆಗೆ ಒಳಪಟ್ಟಂತಹ ತೋಟ ಇತ್ತಲ್ವಾ, ಅದಕ್ಕೆ ಹೆಸರು ನಾಡು. ತೋಟದ ಹೊರಗೆ ಇದೆಯಲ್ಲ, ತೋಟ ಅಂದ ಕೂಡಲೇ ನೀವು ಇನ್ನೊಂದನ್ನು ಮರೆಯಬಾರದು. ತೋಟ ಅಂದ ಕೂಡಲೇ ಈಗ ಇರುವಂತಹ ಗಾರ್ಡನ್ ಎಂಬುದಾಗಿ ಅಲ್ಲ, ಮನೆ ಮುಂದೆ ಇರುವಂತದ್ದು ಅಥವಾ ಹಿಂದೆ ಇರುವಂತಹ ಗಾರ್ಡನ್ ಅಲ್ಲ, ಅದು ನಾಡು. ಆ ಗಾರ್ಡನ್ ಎನ್ನುವಂಥದ್ದೇ ದೊಡ್ಡ ನಾಡು. 4 ಹೊಳೆಗಳು ಹರಿಯುತ್ತಾ ಇತ್ತಂತೆ ಒಳಗೆ. ಆದಿಕಾಂಡ 2ನೇ ಅಧ್ಯಾಯ 10ನೇ ವಾಕ್ಯ ಓದುವುದಾದ್ರೆ, ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು, ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು ಎಂಬುದಾಗಿ ಇದೆ. ಹಾಗಾದ್ರೆ 2 ಹೊಳೆಗಳ ನಡುವೆ ಒಂದು ದೇಶ ಇದೆಯಂದ್ರೆ 4 ಹೊಳೆಗಳ ನಡುವೆ ತೋಟ ಇದೆ. ಹಾಗಾದ್ರೆ ತೋಟ ಎಷ್ಟು ದೊಡ್ಡದೆಂಬುದಾಗಿ ನೋಡಿ. ನಿಮ್ಮ ಮನೆ ಮುಂದೆ 2 ನುಗ್ಗೆ ಗಿಡ, 2 ಬಾಳೆ ಗಿಡ ಇದೆಯಲ್ಲ, ಅದಕ್ಕೆ ಹೆಸರು ತೋಟ ಅಲ್ಲ, ಅದು ನಾವು ಇಟ್ಟುಕೊಂಡಿರುವ ತೋಟ. ಈಗ ನಾಗರ್ಕೋಯಿಲ್ ಕಡೆ ಹೋಗುವುದಾದ್ರೆ ಮನೆ ಮುಂದೆ ರಬ್ಬರ್ ಮರ ಇರುತ್ತದೆ, ಕೇಳಿದ್ರೆ ರಬ್ಬರ್ ತೋಟ ಎಂಬುದಾಗಿ ಹೇಳುತ್ತಾರೆ. ಸೊ ಅದು ಅರ್ಧ ಎಕರೆ 1 ಎಕರೆ ಇರುತ್ತದೆ, ಅದಲ್ಲ. ಇದು 4 ಹೊಳೆಗಳು ಹರಿಯುವಂತಹ ತೋಟ. ಹಾಗಂದ್ರೆ ಅದು ಒಂದು ದೇಶ. ಅದಕ್ಕೆ ಒಳಪಟ್ಟಂತಹ ಸ್ಥಳ ಇದೆಯಲ್ಲ, ಅದು ಆದಾಮನ ಕೈಲಿತ್ತು. ದೇವರು ಆದಾಮನಿಗೆ ಅದನ್ನು ಕೊಡುತ್ತಾರೆ. ಅದರ ಒಳಗೆ ಇರುವಂತಹ ಮೃಗಗಳಿಗೆ ಹೆಸರು ನಾಡು ಮೃಗಗಳು, ಅದರ ಹೊರಗೆ ಇರುವಂತಹ ಮೃಗಗಳಿಗೆ ಹೆಸರು ಕಾಡು ಮೃಗಗಳು. ಈಗ ಇವನಿಗೆ ತೋಟವನ್ನು ಕಾಯುವುದಕ್ಕೆ ಎಂಬುದಾಗಿ ಹೇಳುತ್ತಾರಲ್ಲ, ಯಾವುದರಿಂದ ಕಾಯುವುದಕ್ಕೆ ಹೇಳುತ್ತಾರೆ ಅಂದ್ರೆ, ಇವನು ಭೂಮಿಯನ್ನು ಹೋಗಿ ತುಂಬಿಸಬೇಕು. ಓಕೆ, ತೋಟದಿಂದ ಹೊರಟು ಹೋಗಿ ಏನ್ ಮಾಡಬೇಕು? ಭೂಮಿಯನ್ನು ತುಂಬಿಸಬೇಕು. ಈಗ ತೋಟವನ್ನು ಕಾಯುವುದು ಅಂದರೆ ಏನು ಅಂದರೆ, ಈ ತೋಟದ ಹೊರಗೆ ಇರುವಂತಹ ಯಾವುದೇ ಕಾಡು ಮೃಗಗಳು ಕೂಡ ಇಲ್ಲಿ ಬರಬಾರದು. ತೋಟದ ಒಳಗೆ ಬರದಂತೆ ಕಾಯಬೇಕು. ಅದೇ ಆದಾಮನ ಕೆಲಸ, ತೋಟವನ್ನು ಕಾಯುವುದಕ್ಕೂ. ಈಗ ತೋಟದ ಒಳಗೆ ಫಸ್ಟ್ ಏನ್ ಬಂತು? ಸರ್ಪ ಬಂತು. ಸರ್ಪ ಕಾಡು ಮೃಗವ ನಾಡು ಮೃಗವ? ಓಕೆ, ಕಾಡು ಮೃಗ. 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿರಿ, ಆದಿಕಾಂಡ ಪುಸ್ತಕ
ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ, ಇಂಗ್ಲಿಷಲ್ಲಿ ವೈಲ್ಡ್ ಅನಿಮಲ್ಸ್ ಅಂತ ಇದೆ, ಅಂದ್ರೆ ಕಾಡು ಮೃಗಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಹಾಗಾದ್ರೆ ಅಲ್ಲಿಂದ ಹೊರಟು ಸರ್ಪವು ಎಲ್ಲಿಗೆ ಬಂದಿದೆ? ತೋಟದ ಒಳಗೆ, ನಾಡಿನೊಳಗೆ ಬಂದಿದೆ. ಈಗ ಇದನ್ನು ಕಾಯುವುದಕ್ಕಾಗಿಯೇ ದೇವರು ಆದಾಮನನ್ನು ನೀಡುತ್ತಾರೆ. ಅರ್ಥವಾಗುತ್ತಿದೆ? ತೋಟವನ್ನು ಯಾಕೆ ಬೇಲಿ ಹಾಕಿ ದೇವರು ಯಾಕೆ ಒಬ್ಬ ವಾಚ್ಮ್ಯಾನ್ ಅನ್ನು ಇಟ್ಟರು ಅಂದ್ರೆ, ಹೊರಗೆ ಇರುವಂತ ಯಾವುದು ಕೂಡ ಎಲ್ಲಿ ಬರಬಾರದು, ಒಳಗೆ ಬರಬಾರದು. ಈಗ ಸರ್ಪ ಬಂದದ್ದು ಯಾವುದಕ್ಕೆ ಸೂಚನೆ ಅಂದರೆ, ಸರ್ಪವು ಒಂದು ಉಪದೇಶವನ್ನು ಒಳಗೆ ತರುತ್ತದೆ. ಯಾವ ಉಪದೇಶ ತರುತ್ತದೆ? ಅಲ್ಲಿಯ ತನಕ ದೇವರು ಉಪದೇಶಿಸಿದಂತ ಒಂದು ಉಪದೇಶ ಇದೆ, ಹಣ್ಣನ್ನು ತಿನ್ನಬಾರದು, ತಿಂದಾಗ ಸತ್ತೇ ಸಾಯುವಿ. ಹಾಗೆ ದೇವರು ಹೇಳುತ್ತಾರೆ. ಈಗ ಸರ್ಪ ಬಂದು ಹೇಳುತ್ತದೆ, ಧೈರ್ಯವಾಗಿ ತಿನ್ನು, ನೀನು ಸಾಯುವುದಿಲ್ಲ ಎಂಬುದಾಗಿ. ಇದುವೇ ಉಪದೇಶ. ತೋಟದಲ್ಲಿ ಹೇಳುವಂತ ಉಪದೇಶಕ್ಕೆ ವಿರೋಧವಾಗಿ ಹೇಳಲ್ಪಡುವಂತ ಉಪದೇಶ. ಆ ರೀತಿಯಾಗಿ ಬೈಬಲ್ನಲ್ಲಿ ಇದೆಯಾ ಎಂಬುದಾಗಿ ಕೇಳುವುದಾದರೆ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3ನೇ ವಾಕ್ಯ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಹಾಗಾದರೆ ಸರ್ಪ ಬಂದು ಮಾತನಾಡಿದ್ದನ್ನು ಪೌಲನು ಯಾವುದಕ್ಕೆ ಹೋಲಿಸುತ್ತಾರೆ ಎಂಬುದಾಗಿ ನೋಡುವುದಾದರೆ, ನಾವು ನಿಮಗೆ ಒಂದು ಉಪದೇಶವನ್ನು ಕೊಟ್ಟಿದ್ದೇವೆ. ಆ ಉಪದೇಶಕ್ಕೆ ಅಗೇನ್ಸ್ಟ್ ಆಗಿ ಬೇರೆ ಒಂದು ಉಪದೇಶವು ಎಲ್ಲಿ ಬರುತ್ತದೆ? ಸಭೆಯೊಳಗೆ ಬರುತ್ತದೆ. ಅದನ್ನೇ ಅವರು ಹೇಳುತ್ತಾರೆ, ತೋಟದ ಒಳಗೆ ಸರ್ಪವು ಬಂದು ಅವಳನ್ನು ವಂಚಿಸಿದ ಹಾಗೆ. ಹಾಗಾದರೆ ತೋಟವನ್ನು ಕಾಯುವುದರ ಉದ್ದೇಶವೇನು? ದೇವರು ಯಾಕೆ ಬೇಲಿ ಹಾಕಿದ್ದಾರೆ ಅಂದರೆ, ಯಾಕೆ ಅದನ್ನು ಕಾಯುವುದಕ್ಕೆ ಹೇಳುತ್ತಾರೆ ಅಂದರೆ, ಫಸ್ಟ್ ತೋಟದೊಳಗೆ ಬರುವಂತ ಮೃಗ ಯಾವುದೆಂದರೆ ಸರ್ಪವು ಒಳಗೆ ಫಸ್ಟ್ ಬರುತ್ತದೆ. ಸರ್ಪ ಎನ್ನುವಂಥದ್ದು ವಂಚಿಸುವಂತ ಉಪದೇಶ. ಈ ಕಡೆ ಕಾಲದಲ್ಲಿ ಸಭೆಯು ಯಾವ ರೀತಿಯಾಗಿದೆ ಎಂದರೆ, ಒಂದು ಕಡೆ ಬಹುಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಸಬೇಕು, ಸಕಲ ಜನರಿಗೆ ಸುವಾರ್ತೆ ಹೇಳಬೇಕು, ಶಿಷ್ಯರನ್ನಾಗಿ ಮಾಡಬೇಕು, ಮಿನಿಸ್ಟ್ರಿ ಮಾಡಬೇಕು. ಸಭೆ ಈ ರೀತಿಯಾಗಿ ಬಹಳ ಬ್ಯುಸಿಯಾಗಿ ಇದೆ. ಸಭೆಯನ್ನು ಮೇಂಟೈನ್ ಮಾಡಬೇಕು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಭೆಯನ್ನು ಮೇಂಟೈನ್ ಮಾಡಬೇಕು ಅಂದರೆ ಪೇಂಟ್ ಹೊಡೆಯಬೇಕು, ಕಾರ್ಪೆಟ್ ಬದಲಾಯಿಸಬೇಕೆಂಬುದಾಗಿ ಆ ರೀತಿಯಾಗಿ ಮೇಂಟೈನ್ ಅಲ್ಲ. ಅದು ಕಟ್ಟಡದ ಮೇಂಟೈನ್. ಸಭೆಯ ಮೇಂಟೈನ್ ಅಂದ್ರೆ ನಮ್ಮನ್ನು ಮೇಂಟೈನ್ ಮಾಡಬೇಕು, ನಮ್ಮಲ್ಲಿ ಕಾಣಲ್ಪಡುವಂತಹ ಸಂದೇಹವನ್ನು ಬಗೆಹರಿಸಬೇಕು, ಆತ್ಮಿಕವಾಗಿ ಬೆಳೆಯಬೇಕು, ಫಲ ಕೊಡುವವರಾಗಿ ಮಾರ್ಪಡಬೇಕು. ಯೆಶಾಯನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ನೀವು ಹೋಗಿ ನೋಡಿರಿ. ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ಎಲ್ಲ ಇರುತ್ತದೆ ಅಲ್ಲಿ. ಇದೆಲ್ಲವನ್ನು ಕೂಡ ನಮ್ಮಲ್ಲಿ ಮಾಡಬೇಕೆಂದು ಹೇಳುತ್ತಾರೆ ಅಲ್ಲಿ. ಇದೆಲ್ಲವೂ ಕೂಡ ಒಂದು ಪ್ರೋಸೆಸ್, ಅಂದರೆ ವ್ಯವಸಾಯ ಮಾಡುವಂತಹ ಪ್ರೋಸೆಸ್. ಇದೆಲ್ಲವೂ ಕೂಡ ಆ ಕೃಷಿ ಮಾಡುವುದೇನೆಂಬುದಾಗಿ 5:2 ಹೇಳುತ್ತಾರೆ. ಆದರೆ ಕಾಯುವುದು ಅಂದರೆ ಏನು? ತೋಟದ ಒಳಗೆ ಹೊರಗಿನಿಂದ ಮೊದಲನೆಯದಾಗಿ ಒಂದು ಸರ್ಪ ಒಳಗೆ ಬರುತ್ತದೆ. ಈ ಸರ್ಪದ ಉಪದೇಶ, ವಂಚಿಸುವಂತ ಉಪದೇಶವು ಒಳಗೆ ಬರದಂತೆ ಕಾಯಬೇಕಾಗಿರುವಂಥದ್ದು ಮೊದಲನೆಯದಾಗಿ ನಮ್ಮ ಕೆಲಸ. ಅದೇನೆಂದರೆ, ಕೊರೋನಾ ಬರುವುದಕ್ಕಿಂತ ಮುಂಚೆ ಇದ್ದಂಥ ಕಾಲಘಟ್ಟದ ತನಕ ಸಭೆ ಅಂದರೆ ಒಬ್ಬರಿಗೆ ಒಂದು ಸಭೆ ಇರುತ್ತದೆ. ನಾವೆಲ್ಲರೂ ಕೂಡ ಚರ್ಚ್ಗೆ ಹೋಗುತ್ತೇವೆ, ಆ ಸಭೆಯಲ್ಲಿ ತಂಗಿರುತ್ತೇವೆ. ಸುಳ್ಳು ಉಪದೇಶ ಎನ್ನುವಂಥದ್ದು ಸಭೆಯೊಳಗೆ ಬರುವಂಥದ್ದು ಬಹಳ ಕಷ್ಟ. ಯಾಕಂದ್ರೆ ಈ ಆತ್ಮಿಕ ಸಭೆಯನ್ನು ಮೇಂಟೈನ್ ಮಾಡುವಂಥವ್ರು ಬಹುತೇಕ ಯಾರನ್ನು ಕೂಡ ಒಳಗೆ ಏನ್ ಮಾಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ. ಆದರೆ ಈ ಕೊರೋನಾದ ನಂತರವಾಗಿ ಈ ಸುಳ್ಳು ಉಪದೇಶ ಎನ್ನುವಂಥದ್ದು ಈಸಿಯಾಗಿ ಒಳಗೆ ರೀಚ್ ಆಗುತ್ತಾ ಇದೆ. ಯಾಕಂದ್ರೆ ಈಗ ಚರ್ಚು ಬಹುತೇಕವಾಗಿ ಯಾವುದರಲ್ಲಿ ನಡೆಯುತ್ತಾ ಇದೆ? ಫೋನಲ್ಲಿ ನಡೆಯುತ್ತಾ ಇದೆ, ಆನ್ಲೈನ್ ನಲ್ಲಿ ನಡೆಯುತ್ತಾ ಇದೆ. ಸೊ ಈಗ ಯಾವ ಕಡೆಯಿಂದ ಯಾವ ಉಪದೇಶ ಒಳಗೆ ಬರುತ್ತಾ ಇದೆ ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ಸಭೆಯನ್ನು ನಡೆಸುವಾಗ ಇಲ್ಲಿ ಬಹುತೇಕವಾಗಿ ನಾವು ಮೇಲೆ ಹತ್ತಿಸುವುದಿಲ್ಲ. ಅದರಲ್ಲೂ ಕೂಡ ಈ ಸುಳ್ಳು ಉಪದೇಶ ಹೇಗೆ ಬರುತ್ತದೆ ಅಂದರೆ, ಈ ವಿಸಿಟಿಂಗ್ ಪಾಸ್ಟರ್ಸ್ ಇರುತ್ತಾರೆ, ಸಭೆಗೆ ಬರದೆ ನೇರವಾಗಿ ಮನೆಗೆ ಬರುತ್ತಾರೆ. ಅದು ಇಲ್ಲೂ ಉಂಟು, ಎಲ್ಲಾ ಕಡೆ ಉಂಟು. ಅಷ್ಟರ ಮಟ್ಟಿಗೆ ವಂಚಿಸುವಂತವ್ರು ಇದ್ದರು ಒಂದು ಕಾಲದಲ್ಲಿ. ಈಗ ಆ ರೀತಿಯಾಗಿ ಇಲ್ಲ ನೋಡಿ. ಈಗ ಆ ರೀತಿಯಾಗಿ ಇಲ್ಲ. ನಿಮ್ಮ ಕೈಯಲ್ಲಿ ಒಂದು ಫೋನ್ ಬಂದಿದೆ. ಯಾವ ಕಡೆಯಿಂದ ಸುಳ್ಳು ಉಪದೇಶ ಒಳಗೆ ಬರುತ್ತದೆ ಎಂಬುದಾಗಿ ಗೊತ್ತಾಗುತ್ತಿಲ್ಲ. ನೀವು ಒಳ್ಳೆಯ ವಿಷಯವನ್ನೇ ಹಾಕುತ್ತೀರಾ, ಆದರೆ ನಮಗೆ ಒಂದು ತವಕ ಇದೆ. ಈ ಸಂದೇಶವನ್ನು ಕೇಳೋಣ, ಆ ಸಂದೇಶ ಕೇಳೋಣ, ಆಸ್ಟ್ರೇಲಿಯಾದಲ್ಲಿ ಕೇಳೋಣ, ಅಂಟಾರ್ಟಿಕಾದಿಂದ ಕೇಳೋಣ. ನೀವು ಅದನ್ನು ಹಾಗೆ ಹಾಕಿ ನೋಡುತ್ತಾ, ಹಾಗೆ ನೋಡುವುದಾದ್ರೆ 4 ದಿಕ್ಕುಗಳಿಂದಲೂ ಕೂಡ ಸುಳ್ಳು ಉಪದೇಶಕರು, ಸರ್ಪದ ಉಪದೇಶ ಒಳಗೆ ಬರುವುದಕ್ಕೆ ಆರಂಭಿಸಿದೆ. ಈಗ ಇದರಿಂದ ಕಾಪಾಡಬೇಕಾಗಿರುವಂತದ್ದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ನೀವು ವಂಚಿಸಲ್ಪಟ್ಟರೆ ನಿಮ್ಮ ಕುಟುಂಬವು ಕೂಡ ಸೇರಿ ವಂಚಿಸಲ್ಪಡುತ್ತದೆ. ಅದನ್ನು ಕಾವಲು ಕಾಯಬೇಕಾದಂತ ಜವಾಬ್ದಾರಿ ಮನೆಯಲ್ಲಿರುವಂತ ನಿಮ್ಮ ಕೈಯಲ್ಲೇ ಇದೆ. ಚರ್ಚ್ ಒಳಗೆ ಬರದಂತೆ ಸೇವಕರು ತಡೆಯುತ್ತಾರೆ. ಎಷ್ಟೇ ಜನ ಬಂದರೂ ಕೂಡ ಹತ್ತಿಸಬಾರದು ಎಂಬುದಾಗಿ ಅವರೇನ್ ಮಾಡುತ್ತಾರೆ, ಡಿಸೈಡ್ ಮಾಡಿ ನಿಲ್ಲಿಸುತ್ತಾರೆ. ಆದರೆ ನಿಮ್ಮ ಒಳಗೆ ಇರುವ ಉಪದೇಶ, ಸುಳ್ಳು ಉಪದೇಶವು ಬರದಂತೆ ತಡೆಯಬೇಕಾಗಿರೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇದೆ. ಇಷ್ಟು ವರ್ಷ ಒಂದು ಉಪದೇಶವನ್ನು ಕೊಟ್ಟಿದ್ದೇವೆ. ಇದನ್ನು ಮೀರಿ ನೂತನವಾದ ಉಪದೇಶವನ್ನು ಒಬ್ಬನು ಹೇಳುವಾಗ ಅದನ್ನು ಸ್ವೀಕರಿಸುವಂತ ಮನಪಕ್ವತೆ ಇದೆ ನೋಡಿ. ಅದೇ ನನಗೆ ಆಶ್ಚರ್ಯವಾಗಿದೆ. ಎಷ್ಟೋ ಆತ್ಮೀಕವುಳ್ಳಂತಹ ಸೇವಕರು, ಅವರ ಮಕ್ಕಳನ್ನು ನಾವೀಗ ನೋಡುತ್ತೇವೆ. ಆತ್ಮೀಕ ಸೇವಕರ ಮಕ್ಕಳನ್ನು ನೋಡುತ್ತೇವೆ. ಹೇಗೆ ಈ ರೀತಿಯಾಗಿ ವಂಚಿಸಲ್ಪಟ್ಟಿದ್ದಾರೆ, ಹೇಗೆ ಉಪದೇಶ ಮಾರ್ಪಟ್ಟಿತು ಎಂಬುದಾಗಿಯೇ ಗೊತ್ತಿಲ್ಲ. ಅಮೆರಿಕಾಗೆ ಹೋಗಿ ಬರುತ್ತಾರೆ ಅಥವಾ ಲಂಡನ್ಗೆ ಹೋಗಿ ಬರುತ್ತಾರೆ. ಹೋಗಿ ಬರುವಾಗ ಅಲ್ಲಿರುವಂತಹ ಸಭೆಯ ಸ್ಟೈಲನ್ನು ನೋಡಿಕೊಂಡು ಬಂದು ಆ ಸ್ಟೈಲನ್ನು ಏನು ಮಾಡುತ್ತಾರೆ,
ಇಲ್ಲಿ ತಂದು ಅವರು ಬಂದು ಏನು ಮಾಡ್ತಾರೆ, ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡುತ್ತಾರೆ. ಅವರು ಏನು ಹೇಳುತ್ತಾರೆ ಅಂದರೆ, ಅಲ್ಲಿ ಆಶೀರ್ವದಿಸುವಂಥ ದೇವರು, ಇಲ್ಲಿ ಆಶೀರ್ವದಿಸುವಂತಹ ದೇವರು ಒಬ್ಬರೇ ತಾನೇ. ಹಾಗಾದರೆ ನಾವು ಯಾಕೆ ಅಲ್ಲಿರುವ ಹಾಗೆ ಇಲ್ಲಿ ಬಾಳುವುದಕ್ಕೆ ಆಗುವುದಿಲ್ಲ ಅಂದರೆ ಅದು ಬೇರೆ ಕತೆ. ಅದೇ ರೀತಿಯಾಗಿಯೇ ಅಲ್ಲಿರುವಂಥವರಿಗೂ ನಮಗೂ ದೇವರು ಅನೇಕ ಸ್ಪಿರಿಚುವಲ್ ವ್ಯತ್ಯಾಸಗಳನ್ನು ಇಟ್ಟಿದ್ದಾರೆ. ಉಪದೇಶ ಒಂದೇನೆ, ಉಪದೇಶ ಒಂದೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಅಲ್ಲಿರುವಂಥವರ ಕಲಾಚಾರ, ಅಲ್ಲಿರುವಂಥವರ ಲೈಫ್ ಸ್ಟೈಲ್, ಅದಕ್ಕೆ ತಕ್ಕಂತೆ ದೇವರು ಅವರಿಗೆ ಹೇಳಿ ಇಟ್ಟಿದ್ದಾರೆ. ಅದೇನೆಂದರೆ ವಾಕ್ಯವನ್ನು ಬದಲಾಯಿಸಿಲ್ಲ, ಬೋಧಿಸುವಂತ ವಿಧಾನ ಹೇಳುತ್ತೇನೆ. ಈಗ ಅವರು ಕೋಟ್ ಹಾಕಿಕೊಂಡು ನಿಂತಿದ್ದಾರೆ. ಯಾಕೆ ಹಾಕಿಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಚಳಿ ಆದ್ದರಿಂದ ಹಾಕಿಕೊಂಡಿದ್ದಾರೆ. ಈಗ ನಮ್ಮವರು ಉರಿ ಬಿಸಿಲಿನಲ್ಲಿ ಮೇ ತಿಂಗಳಿನಲ್ಲಿ ಕೋಟ್ ಹಾಕಿಕೊಂಡು ನಿಂತಿದ್ದಾರೆ. ಯಾಕೆ ಹೇಳಲು ಬರುತ್ತೇನೆ, ಕೆಲವು ಸಮಯದಲ್ಲಿ ಆ ಉಪದೇಶಗಳನ್ನು ಕೇಳಿ ಅಮೆರಿಕದಲ್ಲಿ ಕೇಳಿದ್ರೆ ಒಳ್ಳೆಯ ಉಪದೇಶ, ಅಲ್ಲಿ ಕೇಳಿದ್ರೆ ಒಳ್ಳೆಯ ಉಪದೇಶ, ಈ ರೀತಿಯಾಗಿ ಸರ್ಪದ ಉಪದೇಶವನ್ನು ಕೇಳಿ ಕೇಳಿ ಸ್ವಲ್ಪ ಸ್ವಲ್ಪವಾಗಿ ಹಾಗೆ ಒಳಗೆ ಬರುತ್ತಾ ಇದೆ. ಅದನ್ನೇ ನಿಮಗೆ ಹೇಳುತ್ತೇನೆ, ನಿಮ್ಮ ಮನೆಯ ಒಳಗೆ ನಿಮ್ಮ ಮೊಬೈಲ್ ಮೂಲಕವಾಗಿಯೋ ಅಥವಾ ನೇರವಾಗಿಯೋ ಈ ರೀತಿಯಾದ ಸರ್ಪಗಳು ಬರುವಾಗ ಅದನ್ನು ತಡೆಯಬೇಕಾದಂತ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇದೆ. ಯಾವಾಗಲೂ ತಿಳಿದುಕೊಳ್ಳಿ, ಅನೇಕ ಓದಬೇಕೆಂಬುದಾಗಿ ಆಸೆ ಇರುತ್ತದೆ. ಬಹಳಷ್ಟು ಓದಿ ಯಾವುದನ್ನು ಕೂಡ ಕೈಗೊಳ್ಳದೆ ಇರುವುದಕ್ಕಿಂತಲೂ ಯಾವುದಾದ್ರೂ ಒಂದನ್ನು ಓದಿ ಅದನ್ನು ಕೈಗೊಳ್ಳುವಂಥದ್ದು ಎಷ್ಟೋ ಒಳ್ಳೆಯದು. ಇಂದು ಕಡೆಯ ಕಾಲದಲ್ಲಿ ನಿಮ್ಮ ಹೃದಯ ವಂಚನೆಗೊಳಗಾಗದಿರಲಿ, ಅದಕ್ಕಾಗಿಯೇ ಕಾಯಬೇಕು. ಸಭೆಯನ್ನು ಕಾಯುವಂಥದ್ದು ಸೇವಕರ ಜವಾಬ್ದಾರಿ, ಮನೆಯನ್ನು ಕಾಯುವಂಥದ್ದು ನಿಮ್ಮ ಜವಾಬ್ದಾರಿ. ಬರುವಂತ ಎಲ್ಲಾ ಸೇವಕರು, ಬೈಬಲ್ ಹಿಡಿದುಕೊಂಡಿರುವಂತ ಎಲ್ಲಾ ಸೇವಕರು ಏನಲ್ಲ ಸರಿಯಲ್ಲ. ಫೋನಲ್ಲಿ ಬರುವಂತ ಎಲ್ಲಾ ಉಪದೇಶವೂ ಕೂಡ ಏನಲ್ಲ ಸರಿಯಲ್ಲ. ಎಷ್ಟೋ ಉಪದೇಶವು ಸುಳ್ಳು ಉಪದೇಶಗಳಿದೆ, ಎಷ್ಟೋ ಉಪದೇಶ ಸತ್ಯವೇದಕ್ಕೆ ವಿರುದ್ಧವಾಗಿದೆ, ಎಷ್ಟೋ ಉಪದೇಶವು ಹೊರದೇಶದಿಂದ, ಆಫ್ರಿಕಾದಿಂದ, ಕೊರಿಯಾದಿಂದ ಬಂತು ಎಂಬುದಾಗಿ ಹೇಳುತ್ತಿದ್ದಾರೆ. ಯಾವುದನ್ನು ಕೇಳುತ್ತಾ ಇದ್ದೀರಾ, ಏನು ಮಾಡುತ್ತಾ ಇದ್ದೀರಾ ಎಂಬುದಾಗಿ ಏನೂ ಅರ್ಥ ಆಗುತ್ತಿಲ್ಲ. ಅವರು ಹೇಳಿದ್ರು, ಇವರು ಹೇಳಿದ್ರು ಎಂಬುದಾಗಿ ವಂಚನೆ ಒಳಗಾಗಬೇಡಿ. ಅದನ್ನೇ ವಾಕ್ಯ ಹೇಳುತ್ತದೆ. ಆ ಸ್ತ್ರೀಯು ವಂಚನೆಗೆ ಒಳಗಾದ ಹಾಗೆ ನೀವು ಕೂಡ ವಂಚನೆಗೆ ಒಳಗಾಗುತ್ತಿರೋ ಎಂಬುದಾಗಿ ನಾನು ಭಯಪಡುತ್ತೇನೆ ಎಂದು ಹೇಳುತ್ತಾರೆ ಪೌಲನು. ಇವತ್ತು ಆ ರೀತಿಯಾದಂತಹ ಕಾರ್ಯವು ಅಧಿಕವಾಗುತ್ತಲೇ ಇದೆ. ಸತ್ಯವೇದವು ನಿಮ್ಮ ಕೈಯಲ್ಲಿ ಇದೆ, ನಿಮಗೆ ಸಭೆ ಇದೆ, ಖಂಡಿತವಾಗಿ ಎಲ್ಲರಿಗೂ ಕೂಡ ಸಭೆ ಇದೆ, ಆತ್ಮಿಕವಾದ ಸಭೆ. ಆ ಸಭೆಗೆ ಹೋಗಿರಿ, ಸಂದೇಶವನ್ನು ಕೇಳಿರಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ, ದೇವರ ವಾಕ್ಯವನ್ನು ಓದಿರಿ. ಇಷ್ಟು ಸಾಕು. ನೋಡಿರಿ, ಇಷ್ಟು ಸಾಕು. ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳಿಸುತ್ತೀರಾ, ಆಮೇಲೆ ಟ್ಯೂಷನ್ಗೆ ಕಳಿಸುತ್ತೀರಿ. ಇದಾದ ನಂತರ ಏನಾದರೂ ಮಾಡುತ್ತೀರಾ? ಇಲ್ಲ ಅಲ್ವಾ? ಏನಪ್ಪ, ಈ ಸ್ಕೂಲಲ್ಲೂ ಓದು, ಸಾಯಂಕಾಲ ಆ ಸ್ಕೂಲ್ಗೂ ಹೋಗು, ಅಲ್ಲೂ ಚೆನ್ನಾಗಿ ಪಾಠ ಮಾಡುತ್ತಾರಂತೆ, ಅಲ್ಲೂ ಒಳ್ಳೆಯ ಟೀಚರ್ಸ್ ಬರುತ್ತಾರಂತೆ. ಸಾಯಂಕಾಲ ಆ ಸ್ಕೂಲ್ಗೆ ಹೋಗಿ ಬಾ ಎಂಬುದಾಗಿ 2-3 ಸ್ಕೂಲ್ಗೆ ಕಳಿಸುತ್ತೀರಾ? ಇಲ್ಲ, ಒಂದು ಸ್ಕೂಲ್ಗೆ ಕಳಿಸುತ್ತೀರಾ, ಆ ಸ್ಕೂಲನ್ನು ನಂಬುತ್ತೀರಾ, ಆ ಸ್ಕೂಲಿನಲ್ಲಿ ಕಡೆಯ ತನಕ ಓದಿಸುತ್ತೀರಾ, ಅಷ್ಟೇ, ಕೆಲಸ ಮುಗಿಯಿತು. ಅದೇ ರೀತಿಯಾಗಿ ನಿಮಗೆ ಆತ್ಮಿಕ ಸ್ಕೂಲೇ ಚರ್ಚ್. ಬನ್ನಿರಿ, ಸಂದೇಶವನ್ನು ಕೇಳಿರಿ, ಅಲ್ಲಿ ಕೊಡಲ್ಪಡುವಂತಹ ಸಂದೇಶಕ್ಕೆ ಒಳಗಾಗಿರಿ, ಏನು ಮಾಡಬೇಕೆಂಬುದಾಗಿ ವಾಕ್ಯವನ್ನು ಪರಿಶೋಧಿಸಿ ನೋಡಿರಿ, ಅದರೊಂದಿಗೆ ನಿಲ್ಲಿಸಿರಿ. ಅನೇಕ ವಿಧದಲ್ಲಿ ತೋಟದ ಒಳಗೆ ಸರ್ಪವು ಪ್ರವೇಶಿಸುತ್ತಾ ಇದೆ. ಎರಡನೆಯದಾಗಿ, ತೋಟವನ್ನು ಯಾವುದಕ್ಕಾಗಿ ಕಾಪಾಡಬೇಕು, ಯಾಕೆ ದೇವರದನ್ನು ಬೇಲಿ ಹಾಕಿದ್ದಾರೆ ಎಂಬುದಾಗಿ ನೋಡೋಣ. ಎರಡನೆಯದಾಗಿ ಓದಿರಿ, ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಿಯ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಯಾವ ತೋಟದಿಂದ? ದ್ರಾಕ್ಷಿಯ ತೋಟದಿಂದ ಸಿಂಹ ಬರುತ್ತದ? ದ್ರಾಕ್ಷಿಯ ತೋಟದಿಂದ ಸಿಂಹ ಬರುತ್ತದ? ಸಿಂಹ ಬರುವುದಿಲ್ಲ. ದ್ರಾಕ್ಷಿಯ ತೋಟದಿಂದ ಏನು ಬರುವುದಿಲ್ಲ? ಸಿಂಹ ಬರುವುದಿಲ್ಲ. ಆದರೆ ಇವನು ದ್ರಾಕ್ಷಿಯ ತೋಟದ ಬಳಿಗೆ ಬಂದಾಗ ವಾಕ್ಯ ಏನು ಹೇಳುತ್ತದೆ? ಅಲ್ಲಿ ಏನು ಬಂತು? ಗರ್ಜಿಸುವಂತಹ ಒಂದು ಸಿಂಹ. ಹಾಗಾದ್ರೆ ಗರ್ಜಿಸುವ ಸಿಂಹ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಅವನು ತಿರುಗಾಡುತ್ತಿದ್ದಾನೆ. ಆದರೆ ಸೈತಾನನು ಎಲ್ಲಿಂದ ಬರುತ್ತಿದ್ದಾನೆ? ದ್ರಾಕ್ಷಿಯ ತೋಟದಿಂದ ಬರುತ್ತಾ ಇದ್ದಾನೆ. ಹಾಗಾದ್ರೆ ದ್ರಾಕ್ಷಿಯ ತೋಟ ಎನ್ನುವಂಥದ್ದು ದೇವರ ಸಭೆ ಅಂದರೆ, ಅಥವಾ ದೇವರ ಕಾರ್ಯ ಎಂಬುದಾಗಿ ಹೇಳುವುದಾದರೆ ಅದರೊಳಗಿಂದ ಸೈತಾನ ಬರುತ್ತಾನ? ಅನೇಕ ಸಮಯದಲ್ಲಿ ನಾವು ಅಲ್ಲೇ ಬಹಳ ಕೇರ್ಫುಲ್ ಆಗಿರಬೇಕು. ಎಲ್ಲಿ ಚರ್ಚಲ್ಲ ಅಂದರೆ ಚರ್ಚಲ್ಲಲ್ಲ. ಈಗ ಸಂಸೋನನಿಗೆ ದೇವರು ಒಂದು ರೆಸ್ಟ್ರಿಕ್ಷನ್ ಅನ್ನು ಮಾಡಿದ್ದಾರೆ. ಒಂದು ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಏನು ರೆಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂದರೆ, ಓದಿರಿ, ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದ ತನಕ ಓದಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಯಾವ ಪುರುಷನಾಗಲಿ ಸ್ತ್ರೀಯರಾಗಲಿ ನಾಜೀರರ ಹರಿಕೆಯನ್ನು, ಅಂದರೆ ಯೆಹೋವನಿಗೆ ತನ್ನನ್ನು ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಿಕೆಯನ್ನು ಮಾಡಿದಾಗ ದ್ರಾಕ್ಷಾರಸವನ್ನು ಮದ್ಯವನ್ನು ಮುಟ್ಟಬಾರದು. ದ್ರಾಕ್ಷಾರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರದು. ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನು ಕುಡಿಯಬಾರದು. ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷಿ ಹಣ್ಣನ್ನು ತಿನ್ನಬಾರದು. ಹಾಗೆ ಕಡೆಯದಾಗಿ 4ನೇ ವಾಕ್ಯ, ಅವನು ಅರಿಕೆ ಮಾಡಿ ಪ್ರತಿಷ್ಠಿಸಿಕೊಂಡ ದಿನಗಳೆಲ್ಲ ದ್ರಾಕ್ಷಾ ಲತೆಯಿಂದ ಉತ್ಪನ್ನವಾದ ಈಚನ್ನಾದರೂ ತೃಣವನ್ನಾದರೂ ತಿನ್ನಬಾರದು. ಅವನಿಗೆ ರೆಸ್ಟ್ರಿಕ್ಟೆಡ್ ಏರಿಯಾ ಯಾವುದು? ದ್ರಾಕ್ಷಿಯ ತೋಟ. ಅವನು ಹೋಗಬಾರದೇ ಇರುವಂತಹ ಸ್ಥಳ ಯಾವುದು? ದ್ರಾಕ್ಷಿಯ ತೋಟ.
ಈಗ ಕೆಲವು ರೆಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗಬಾರದೆಂಬುದಾಗಿ ದೇವರು ನಮಗೇನು ಮಾಡಿದ್ದಾರೆ, ನೇಮಿಸಿದ್ದಾರೆ. ಈಗ ನಮ್ಮ ಸಮಸ್ಯೆಯು ಏನು ಗೊತ್ತಾ? ನಾವು ಅಲ್ಲೇ ಹೋಗಿ ನಿಲ್ಲುತ್ತೇವೆ. ಅವನು ಹುಟ್ಟಿದ ಅಂದಿನಿಂದ ದ್ರಾಕ್ಷಾ ತೋಟದಲ್ಲಿರುವಂತಹ ಬೀಜವನ್ನು ಕೂಡ ಮುಟ್ಟಬಾರದು, ಏನನ್ನು ಮುಟ್ಟಬಾರದು. ಇವನು ಹೋಗಬಾರದೇ ಇರುವಂತಹ ಸ್ಥಳಕ್ಕೆ ಹೋಗುವಾಗ ಬರಬಾರದೇ ಇರುವಂತಹ ಆಪತ್ತು ಬಂದೇ ಬರುತ್ತದೆ. ಅನೇಕ ಸಮಯದಲ್ಲಿ ತೋಟದ ಒಳಗಿಂದ ಯಾಕೆ ಸಿಂಹ ಬರುತ್ತದೆ, ಯಾಕೆ ಈ ರೀತಿಯಾದಂತಹ ಕಾರ್ಯ ಬರುತ್ತದೆ ಎಂಬುದಾಗಿ ಕೇಳುವುದಾದರೆ, ದೇವರು ಕೆಲವು ಕಾರ್ಯಗಳನ್ನು ನಮಗೆ ನಿಷೇಧಿಸಿದ್ದಾರೆ. ಆ ನಿಷೇಧಿಸಿರುವಂತಹ ಕಾರ್ಯವನ್ನು ಬೇಕೆಂದೇ ಮಾಡುವಂತದ್ದು. ಈಗ ಇವರು ದ್ರಾಕ್ಷಿಯ ತೋಟಕ್ಕೆ ಹೋಗುತ್ತಾರೆ, ಸಿಂಹವು ಬರುತ್ತದೆ, ಸಿಂಹವನ್ನು ಜಯಿಸುತ್ತಾರೆ. ಅದರೊಂದಿಗೆ ಸಮಸ್ಯೆ ಮುಗಿಯಿತಾ ಅಂದ್ರೆ ಇಲ್ಲ. ಇವನ ಬೀಳುವಿಕೆ ಎಲ್ಲಿ ಆಗುತ್ತದೆ ಎಂಬುದಾಗಿ ನೋಡಿರಿ. ಓದಿರಿ 14ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿರಿ. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ ದಾರಿ ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಗಮನಿಸಿರಿ. ಅದನ್ನು ಓದುವಾಗ ಬಹಳ ಕ್ಯಾಶುಯಲ್ ಆಗಿ ಓದುತ್ತೀರಾ? ನೋಡಿ ದಾರಿ ಬಿಟ್ಟು ಹೋದ್ನ, ನೋಡುವುದಕ್ಕಾಗಿ ದಾರಿ ಬಿಟ್ಟು ಹೋದ್ನ, ನೋಡುವುದಕ್ಕಾಗಿ ಹೋಗುತ್ತಾನೆ. ಈಗಾಗಲೇ ಅವನು ಒಂದನ್ನು ಸಾಯಿಸಿದ್ದಾನೆ. ಸಿಂಹ ಸತ್ತು ಹೋಗಿದೆ. ಈಗ ಸತ್ತಂತ ಸಿಂಹವು ದ್ರಾಕ್ಷಿಯ ತೋಟದಲ್ಲಿ ಇದೆಯಾ ಇಲ್ಲವಾ ಎಂಬುದಾಗಿ ನೋಡುವುದಕ್ಕಾಗಿ ಹೋಗುತ್ತಾನೆ. ಇವನ ವ್ರತ ಏನು ಗೊತ್ತಾ? ಸತ್ತದರ ಪಕ್ಕದಲ್ಲಿ ಹೋಗಬಾರದು. ಅವನು ಸತ್ತದರ ಪಕ್ಕದಲ್ಲಿ ಹೋಗಬಾರದು, ಅದನ್ನು ಅವನು ಮುಟ್ಟಲು ಕೂಡ ಬಾರದು. ಈಗ ಅವನು ದಾರಿ ಬಿಟ್ಟು ಹೋಗುತ್ತಾನೆ. ನಂತರವಾಗಿ ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಲ್ಲಿ ಜೇನನ್ನು ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರೂ ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ. ಇದೇ ಬೀಳುವಿಕೆ, ಇದೇ ಸಂಸೋನನ ಬೀಳುವಿಕೆ. ಇಂದು ಅನೇಕ ಸಮಯದಲ್ಲಿ ನಾವು ಇದನ್ನೇ ಮಾಡುತ್ತಾ ಇದ್ದೇವೆ. ದೇವರು ನಮಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಅನ್ನು ಇಟ್ಟಿದ್ದಾರೆ. ಆದಾಮನನ್ನು ನೋಡಿ ದೇವರು ಹೇಳುತ್ತಾರೆ, ಸಕಲ ಮರದ ಹಣ್ಣುಗಳನ್ನು ತಿನ್ನಬಹುದು. ಏನು ಮಾಡಬಹುದು? ಸಕಲ ವಿಧವಾದ ಹಣ್ಣುಗಳನ್ನು ಕೂಡ ತಿನ್ನಬಹುದು. ಆದರೆ ತೋಟದ ನಡುವೆ ಇರುವಂತಹ ಒಳ್ಳೆದರ ಕೆಟ್ಟದರ ಅರನ್ನು ಹುಟ್ಟಿಸುವಂತ ಹಣ್ಣನ್ನು ಮಾತ್ರ ತಿನ್ನಬಾರದು. ಇವರು ಈಗ ಇಷ್ಟೊಂದನ್ನು ಕೊಟ್ಟು ಒಂದನ್ನು ಬೇಡ ಎಂದು ಹೇಳುತ್ತಿದ್ದಾರಲ್ಲ, ಆ ಒಂದನ್ನೇ ತಿನ್ನಬೇಕೆಂದು ಅವನಿಗೆ ಆಸೆ ಬರುತ್ತದೆ. ಅರ್ಥವಾಗುತ್ತಿದೆಯಾ? ಕೆಲವು ಸಮಯದಲ್ಲಿ ದೇವರು ಈ ಲೋಕದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಕೆಲವು ಕಾರ್ಯಗಳನ್ನು ದೇವರು ನಮಗೆ ರೆಸ್ಟ್ರಿಕ್ಟ್ ಮಾಡಿ ಇಟ್ಟಿದ್ದಾರೆ. ಈಗ ನಮ್ಮ ಮೈಂಡು ಆ ರೆಸ್ಟ್ರಿಕ್ಷನ್ ಅನ್ನೇ ಏನ್ ಮಾಡುತ್ತದೆ? ಹುಡುಕುತ್ತದೆ, ಅದನ್ನೇ ಮಾಡಬೇಕೆಂದು ಬಯಸುತ್ತದೆ. ಇಷ್ಟೊಂದೆಲ್ಲ ಕೊಟ್ಟಿದ್ದಾರಲ್ಲ, ಇದರ ಮೇಲೆ ನಮ್ಮ ಮನಸ್ಸು ಹೋಗುವುದಿಲ್ಲ. ದ್ರಾಕ್ಷಿಯ ತೋಟದಲ್ಲಿರುವಂಥದ್ದನ್ನು ಮಾತ್ರವೇ ಸಂಸೋನನು ತಿನ್ನಬಾರದು. ಅವರು ಮಾವಿನ ಹಣ್ಣು ತಿನ್ನಬಹುದು, ಹಲಸಿನ ಹಣ್ಣು ತಿನ್ನಬಹುದು, ಬಾಳೆಹಣ್ಣು ತಿನ್ನಬಹುದು, ಎಲ್ಲ ಹಣ್ಣು ತಿನ್ನಬಹುದು. ಒಂದೇ ಒಂದನ್ನು ತಿನ್ನಬಾರದು, ದ್ರಾಕ್ಷಿ ಹಣ್ಣನ್ನು ಮಾತ್ರ ತಿನ್ನಬಾರದು. ಈಗ ಇವರು ಯಾಕೆ ಅಲ್ಲಿ ಹೋಗುತ್ತಾರೆ? ದ್ರಾಕ್ಷಿಯ ತೋಟದ ಬಳಿಗೆ ಹೋಗುತ್ತಾರೆ. ಈಗ ಸಿಂಹ ಬಂತು. ನಂತರ ದೇವರು ಒಂದನ್ನು ಹೇಳುತ್ತಾರೆ, ನೀನು ಜೀವಂತವಾಗಿರುವಂತ ಯಾವುದನ್ನು ಬೇಕಾದ್ರೂ ಮುಟ್ಟು, ಸತ್ತದನ್ನು ಮಾತ್ರ ನೀನು ಮುಟ್ಟಲೇಬಾರದು. ಇವನು ಪರ್ಟಿಕ್ಯುಲರ್ ಆಗಿ ಅದನ್ನು ಮುಟ್ಟುವುದಕ್ಕೆ ಹೋಗುತ್ತಾನೆ. ನೋಡಿ, ಸಿಂಹದ ಹೆಣವನ್ನು ನೋಡುವುದಕ್ಕಾಗಿ. ಗೊತ್ತು ಸಿಂಹ ಸತ್ತು ಹೋಗಿದೆ ಎಂಬುದಾಗಿ. ಅಪ್ಪ ಅಮ್ಮ ಸತ್ತರೂ ಕೂಡ ಮುಟ್ಟಬಾರದೆಂಬುದಾಗಿ ಬೈಬಲ್ನಲ್ಲಿದೆ. ಇವನು ಈಗ ಯಾವುದನ್ನು ಮುಟ್ಟಲು ನೋಡುವುದಕ್ಕಾಗಿ ಹೋಗುತ್ತಿದ್ದಾನೆ. ಸಿಂಹ ಸತ್ತು ಹೋಯಿತು. ತಿಮ್ನಾದಲ್ಲಿ ಇವರೇ ಸಿಂಹವನ್ನು ಸಾಯಿಸುತ್ತಾರೆ. ಆ ಸತ್ತಂತಹ ಸಿಂಹ ಇದೆಯಾ ಎಂಬುದಾಗಿ ನೋಡುವುದಕ್ಕೆ ಹೋಗುತ್ತಾರೆ. ದಾರಿ ಬಿಟ್ಟು ನೋಡುವುದಕ್ಕೆ ಹೋಗಿ ಆ ದಾರಿ ಬಿಟ್ಟ ನಂತರವಾಗಿ ಸಿಂಹದ ಒಳಗೆ ಏನಿತ್ತು? ಜೇನು ಇತ್ತು. ಇದೆ ಬೀಳುವಿಕೆ ಯಾವಾಗಲೂ ಕೂಡ ನೇರವಾಗಿ ಬರುವುದಿಲ್ಲ. ನಮ್ಮನ್ನು ಬೀಳಿಸುವುದಕ್ಕೆ ಸೈತಾನನು ಏನು ಮಾಡುತ್ತಾನೆ ಅಂದರೆ, ಕೆಲವು ಜೇನನ್ನು ಅಲ್ಲಿ ಇಟ್ಟಿರುತ್ತಾನೆ, ಕೆಲವು ಬಯಸತಕ್ಕ ಕಾರ್ಯವನ್ನು ಇಟ್ಟಿರುತ್ತಾನೆ. ನಾವೇ ಬಹಳ ಕೇರ್ಫುಲ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಇವನು ತೋಟದ ಒಳಗೆ ಹೋಗಿದ್ದೇ ತಪ್ಪು. ಎರಡನೇದಾಗಿ ಬರದೇ ಇರುವಂತಹ ಸಿಂಹವು ಅಲ್ಲಿ ಬರುತ್ತದೆ. ನಾವು ಸಾಯಿಸಿದ್ವಿ, ಓಕೆ ಪರವಾಗಿಲ್ಲ, ನಾನು ಯಾವಾಗಲೂ ಹೇಳುತ್ತೇನೆ, ಜೀವಂತವಾಗಿರುವಂತಹ ಸಿಂಹವನ್ನು ಸಂಸೋನನು ಸಾಯಿಸುತ್ತಾನೆ. ಸತ್ತಂತಹ ಸಿಂಹವು ಸಂಸೋನನನ್ನು ಜಯಿಸುತ್ತದೆ. ಅನೇಕ ಸಮಯದಲ್ಲಿ ಇದುವೇ ಸಮಸ್ಯೆ. ಅನೇಕ ಸಮಯದಲ್ಲಿ ವೈರಾಗ್ಯದಿಂದ ನಾವು ಕೆಲವು ಕಾರ್ಯಗಳನ್ನು ಮಾಡುತ್ತೇವೆ. ನಂತರದ ದಿನಗಳಲ್ಲಿ ಅದೇ ಪಾಪ, ಸತ್ತು ಹೋದಂತಹ ಪಾಪವು ನಮ್ಮನ್ನು ಜಯಿಸುತ್ತದೆ. ಅದರಲ್ಲೇ ಬಹಳ ಕೇರ್ಫುಲ್ ಆಗಿರಬೇಕು. ನಾನು ಕೆಲವು ದೈವ ಭಕ್ತರನ್ನು ಈ 30 ವರ್ಷಗಳಲ್ಲಿ ನೋಡಿದ್ದೇನೆ. ಆರಂಭದಲ್ಲಿ ಯಾವ ಕಾರ್ಯದ ಕುರಿತಾಗಿ ಮಾತನಾಡಿದ್ರೋ ಅದೇ ಕಾರ್ಯದಲ್ಲಿ ಅವರು ಬಿದ್ದಿರುವುದನ್ನು ನೋಡಿದ್ದೇನೆ. ಅದನ್ನು ನೋಡುವಾಗ ಒಂದೇ ಒಂದು ಪಾಠವನ್ನು ಮಾತ್ರ ಮನಸ್ಸಲ್ಲಿ ಇಟ್ಟುಕೊಂಡಿರುತ್ತೇನೆ. ನಿಂತಿದ್ದೇನೆ ಎಂಬುದಾಗಿ ಹೇಳುವಂತವನು ಬೀಳದಂತೆ ಎಚ್ಚರವಾಗಿರಲಿ. ಯಾವುದನ್ನು ಮಾತನಾಡುತ್ತೇವೋ ಅದರಲ್ಲಿ ಕಡೆಯ ತನಕ ನಿಲ್ಲಬೇಕು. ಅನೇಕ ಸಮಯದಲ್ಲಿ ಅದು ನಮಗೆ ಬೀಳುವಿಕೆಯನ್ನು ತರುತ್ತದೆ. ಕೆಲವು ಜೇನು ಅದರಲ್ಲಿ ಬರುತ್ತದೆ. ಅನೇಕ ಸಮಯದಲ್ಲಿ ನಾವು ಬಯಸತಕ್ಕ ಕಾರ್ಯ ಅದರಲ್ಲಿ ಇರುತ್ತದೆ, ಆದರೆ ಆ ನಂತರವಾಗಿ ಅದರಲ್ಲಿ ಮರಣ ಇರುತ್ತದೆ. ಒಳ್ಳೆದರ ಕೆಟ್ಟದರ ಅರವನ್ನು ಹುಟ್ಟಿಸುವಂತ ಹಣ್ಣಲ್ಲಿ ಏನಿತ್ತು? ಮರಣವೂ ಇತ್ತು. ಸತ್ತಂತಹ ಸಿಂಹದಲ್ಲೂ ಕೂಡ ಏನಿತ್ತು? ಜೇನು ಇತ್ತು. ಅದು ನೋಡುವುದಕ್ಕೆ ರಮ್ಯ, ಇದು ತಿನ್ನುವುದಕ್ಕೆ ತಕ್ಕದಾಗಿ ಇತ್ತು. ಅಷ್ಟೇ ವಿಷಯ, ಎರಡು ಕೂಡ ಒಂದೇನೆ. ಅದನ್ನೇ ಹೇಳುತ್ತೇನೆ, ಕೆಲವು ಕಾರ್ಯಗಳಲ್ಲಿ ನಾವು ಬಹಳ ಕೇರ್ಫುಲ್ ಆಗಿ ಇರಬೇಕು. ಇಲ್ಲ
ನೀವು ನೆನೆಸಬೇಡಿ, ಸೈತಾನನು ಬಂದು ಹಾಗೆ 2 ಕೊಂಬುಗಳನ್ನು ಇಟ್ಟುಕೊಂಡು ಬಾಲದೊಂದಿಗೆ ಬರುತ್ತಾನೆಂಬುದಾಗಿ. ಇಲ್ಲ ಇಲ್ಲ ಇಲ್ಲ, ಸತ್ತಂತಹ ಸಿಂಹದ ಮೂಲಕವಾಗಿ ನಿಮ್ಮನ್ನು ಜಯಿಸುತ್ತಾನೆ. ಜೀವಂತವಾಗಿರುವ ಸಿಂಹವು ಕೂಡ ಜಯಿಸುವುದಿಲ್ಲ. ಕೆಲವು ಸಮಯದಲ್ಲಿ ಯಾವುದು ಜಯಿಸುತ್ತದೆ? ಸತ್ತಂತಹ ಸಿಂಹ ಜಯಿಸುತ್ತದೆ. ಯೋಚಿಸಿ ನೋಡಿರಿ, ಗೋಲಿಯಾತನನ್ನು ಜಯಿಸಿದಂತಹ ದಾವೀದನು ಬಚ್ಚೆಯ ಬಾಳಿಗೆ ಸೋತು ಹೋಗುತ್ತಾನೆ. ಅದೇ ಬಹಳ ಮುಖ್ಯ. ಬಹಳ ಕೇರ್ಫುಲ್ ಆಗಿರ್ರಿ. ಆ ಸಿಂಹದ ಮೂಲಕವಾಗಿ ಪರಿಸ್ಥಿತಿ ಏನು ಗೊತ್ತಾ? ನೀವು ಆ ವಾಕ್ಯವನ್ನು ಓದುತ್ತಲೇ ಬನ್ನಿ. ಸಂಸೋನನು ಏನು ಮಾಡುತ್ತಾನೆ? ಹೋಗಿ ತನ್ನ ತಂದೆ ತಾಯಿಗೆ ತಿಳಿಸುವುದಿಲ್ಲ. ಆ ಜೇನನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ ಎಂಬುದಾಗಿ ಅವನು ತನ್ನ ತಂದೆ ತಾಯಿಗೆ ಏನು ಮಾಡುವುದಿಲ್ಲ, ತಿಳಿಸುವುದಿಲ್ಲ. ಕೂಡಲೇ ನಾವೇನೆಂದುಕೊಳ್ಳುತ್ತೇವೆ? ಸಂಸೋನನ ತೀರ್ಮಾನವು ಬಹಳ ಮೋಸಕರವಾಗಿತ್ತು. ದಲೀಲಳ ಹತ್ರ ಅವರು ತಪ್ಪು ಮಾಡುತ್ತಾರೆ, ಆದ್ದರಿಂದ ಕಣ್ಣನ್ನು ತೆಗೆಯುತ್ತಾರೆ, ಕೂದಲನ್ನು ತೆಗೆಯುತ್ತಾರೆ ಎಂಬುದಾಗಿ ಹೇಳುತ್ತೇವೆ ಅಲ್ವಾ? ಆದರೆ ಬೈಬಲ್ನಲ್ಲಿ ಸಂಸೋನನನ್ನು ನಂಬಿಕೆ ವೀರ ಎಂಬುದಾಗಿ ಹೇಳುತ್ತದೆ. ಇಬ್ರಿಯರಿಗೆ ಪುಸ್ತಕ 11ನೇ ಅಧ್ಯಾಯ 32ನೇ ವಾಕ್ಯ ಓದಿರಿ. ಇಬ್ರಿಯರಿಗೆ 11ನೇ ಅಧ್ಯಾಯ 32ನೇ ವಾಕ್ಯ. ಇನ್ನು ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವಿದ್, ಸಮುವೇಲ್. ಹಾಗಾದರೆ ಈ ನಂಬಿಕೆಯ ವೀರರ ಹೆಸರಿನ ಪಟ್ಟಿಯಲ್ಲಿ ಯಾರ ಹೆಸರು ಬಂತು? ಈ ಸಂಸೋನನ ಹೆಸರು ಬಂತಲ್ವಾ? ಹಾಗಾದರೆ ಅವರು ಹೋದ್ರು, ಕಣ್ಣು ಕುರುಡಾಯಿತು, ಅವರನ್ನು 2 ಸರಪಣಿಗಳಿಂದ ಕಟ್ಟಿ ಹಾಕಿದ್ರು ಎಂಬುದಾಗಿ ಎಲ್ಲ ಓದುತ್ತೇವೆ ಅಲ್ವಾ? ಆದರೆ ಇದಕ್ಕೆಲ್ಲ ಏನು ಕಾರಣ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಇದಕ್ಕೆ ಏನು ಕಾರಣ ಗೊತ್ತಾ? 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇವರಲ್ಲಿ ಯಾರು ಸತ್ತರೂ ಅವರ ನಿಮಿತ್ತ ಅವನು ತನ್ನನ್ನು ಅಪವಿತ್ರಪಡಿಸಿಕೊಳ್ಳಬಾರದೆಂಬುದಾಗಿದೆಯಲ್ಲ. ಆ ರೀತಿಯಾಗಿ ಆದರೆ ಏನು ಮಾಡಬೇಕೆಂಬುದಾಗಿ ಕೆಳಗೆ ಇದೆ ಓದಿರಿ. ತಾನು ಪ್ರತಿಷ್ಠಿಸಿಕೊಂಡಿರುವ ದಿನಗಳಲ್ಲೆಲ್ಲ ಅವನು ಯೆಹೋವನಿಗೆ ಮೀಸಲಾಗಿಯೇ ಇರಬೇಕು. ಯಾವನಾದರೂ ಅಕಸ್ಮಾತ್ ಆಗಿ ಅವನ ಬಳಿಯಲ್ಲೇ ಸತ್ತದ್ದರಿಂದ ತಾನು ಪ್ರತಿಷ್ಠಿಸಿಕೊಂಡ ತಲೆ ಕೂದಲು ಅಪವಿತ್ರವಾದರೆ 7ನೆಯ ದಿನದಲ್ಲಿ, ಅಂದರೆ ಶುದ್ಧನಾಗುವ ದಿನದಲ್ಲೇ ತಲೆಯನ್ನು ಕ್ಷೌರ ಮಾಡಿಸಿಕೊಳ್ಳಬೇಕು. ಏನು ಮಾಡಬೇಕು? ಬೋಡ ಮಾಡಿಸಿಕೊಳ್ಳಬೇಕು. ಸಂಸೋನನಲ್ಲಿ ತಪ್ಪು ಮಾಡಿದ್ದಾಯಿತು. ಹೆಣವನ್ನು ಮುಟ್ಟಿದ್ದಾರೆ, ಅದರಲ್ಲಿರುವಂತಹ ಜೇನನ್ನು ತೆಗೆದುಕೊಳ್ಳುತ್ತಾರೆ. ಈಗ ಇದಕ್ಕೆ ಪರಿಹಾರ ಏನು? ತಲೆಯನ್ನು ಕ್ಷೌರ ಮಾಡಿಸಿಕೊಳ್ಳಬೇಕು. ಇದನ್ನು ಒಂದು ವೇಳೆ ಅವನು ತನ್ನ ತಂದೆ ತಾಯಿಗೆ ಹೇಳಿದ್ದರೆ, ಅವರ ತಂದೆ ತಾಯಿ ಏನು ಮಾಡುತ್ತಾ ಇದ್ದರು ಅಂದರೆ, ಏನಪ್ಪ ಇದನ್ನು ನೀನು ಮಾಡಬಾರ್ದಾಗಿತ್ತು, ಮಾಡಿದ್ಯಾ? ಇದಕ್ಕೆ ಒಂದೇ ಒಂದು ಮಾರ್ಗ ಇದೆ, ಬಾ ಯಾಜಕರ ಹತ್ರ ಹೋಗಿ ಕೇಳೋಣ. ಯಾಜಕರು ಏನು ಮಾಡುತ್ತಾ ಇದ್ದನು ಅಂದರೆ, ಇದಕ್ಕೆ ಪರಿಹಾರವಾಗಿ ಏನ್ ಮಾಡಬೇಕು? ನೀನು ತಲೆಯನ್ನು ಕ್ಷೌರ ಮಾಡಿಸಿಕೊಳ್ಳಬೇಕು. ಅಲ್ಲಿಯ ತನಕ ನೀನು ಮನೆಯಿಂದ ಆಚೆ ಬರಬಾರದೆಂಬುದಾಗಿ ಹೇಳಿ ಕೂದಲು ಬೆಳೆಯೋ ತನಕ ಏನ್ ಮಾಡುತ್ತಾ ಇದ್ದರು? ಮನೆಯೊಳಗೆ ಇಟ್ಟುಕೊಳ್ಳುತ್ತಾ ಇದ್ದರು. ಈಗ ಇವನು ಹೇಳಲಿಲ್ಲ, ಆದರೂ ಕೂಡ ನಂಬಿಕೆಯ ವೀರರುಗಳ ಹೆಸರಿನ ಪಟ್ಟಿಯಲ್ಲಿ ಇದ್ದಾನೆ. ಇವನನ್ನು ದೇವರು ಆ ವೀರರ ಪಟ್ಟಿಗಳ ಹೆಸರಿನಲ್ಲಿ ಸೇರಿಸಬೇಕು. ಬೇರೆ ಮಾರ್ಗವೇ ಇಲ್ಲ. ಇವನ ತಲೆಯನ್ನು ಕ್ಷೌರ ಮಾಡಿಸಿದರೆ ಮಾತ್ರವೇ ಸಾಧ್ಯ. ಸುಂದರವಾಗಿ ಇಸ್ರಾಯೇಲ್ನೊಳಗೆ ಯಾರಿಗೂ ಗೊತ್ತಾಗದಂತೆ ಕ್ಷೌರ ಮಾಡಿಸಿಕೊಳ್ಳಬೇಕಾದಂಥವನು ಫಿಲಿಸ್ಟಿಯರ ಪಾಳೆಯದ ಒಳಗೆ ಮಾಡಿಸಿಕೊಳ್ಳುತ್ತಾನೆ. ಅಲ್ಲಿ ಪರಿಹಾರ ಮಾಡುತ್ತಾರೆ ದೇವರು. ಸಂಸೋನನ ಪ್ರಕಾರವಾಗಿ ಅವನ ಪಾಪಕ್ಕೆ ಪರಿಹಾರ ಸಿಕ್ಕಿತು, ಆದರೆ ಸಿಕ್ಕಿದಂಥ ವಿಧಾನವೇ ಕಷ್ಟ. ದೇವರು ನಮ್ಮನ್ನು ಆ ರೀತಿಯಾಗಿ ಕೊಂಡೊಯ್ಯುವುದಕ್ಕೆ ಬಯಸುವುದಿಲ್ಲ. ದೇವರು ನಮ್ಮನ್ನು ಸರಿಪಡಿಸುವುದಕ್ಕೆ ಬಯಸುತ್ತಿದ್ದಾರೆ. ಸಿಂಹದ ಬಳಿಗೆ ಹೋಗಬಾರದೆಂಬುದಾಗಿ ಬಯಸುತ್ತಿದ್ದಾರೆ. ಅನೇಕ ಸಮಯದಲ್ಲಿ ಸತ್ತಂತ ಸಿಂಹದ ಕೈಗೆ ಸಿಲುಕಿಕೊಳ್ಳುತ್ತಿದ್ದೇವೆ. ಯಾಕಂದ್ರೆ ಅದರೊಳಗೆ ಸ್ವಲ್ಪ ಜೇನಿದೆ. ಅದರಲ್ಲಿ ಜೇನುತುಪ್ಪ ಇರುವಂತದ್ದು ಸತ್ಯ. ಜೇನುತುಪ್ಪವನ್ನು ಕುಡಿದ್ರೆ ಕಣ್ಣು ಸ್ಪಷ್ಟವಾಗುತ್ತದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಇರುವಂತದ್ದು ರಾಂಗ್ ಪ್ಲೇಸ್, ಇರುವಂತದ್ದು ತಪ್ಪಾದ ಸ್ಥಳದಲ್ಲಿ ಇದೆ. ಇಂದು ಅನೇಕರು ಆ ರೀತಿಯಾಗಿ ಇದ್ದಾರೆ. ಒಳ್ಳೆಯ ವಿಷಯ ರಾಂಗ್ ಪ್ಲೇಸಲ್ಲಿ ಇದೆ. ರಾಂಗ್ ಪ್ಲೇಸಲ್ಲಿ ಇರುವಂಥದ್ದು ನಿಮಗೂ ನನಗೂ ಸರಿ ಬೀಳುವಂಥದ್ದಲ್ಲ. ಆ ಜೇನುತುಪ್ಪ ನಮಗೆ ಅವಶ್ಯವೇ ಇಲ್ಲ. ದೇವರು ನಮಗೋಸ್ಕರವಾಗಿ ಶ್ರೇಷ್ಠವಾದದನ್ನು ಇಟ್ಟಿದ್ದಾರೆ. ಕರ್ತನು ತನ್ನ ವಾಕ್ಯವನ್ನು ಇಟ್ಟಿದ್ದಾರೆ. ಇಂದು ಅನೇಕರು ಕೆಲವು ಆಸೆಗಳು, ಕೆಲವು ಇಚ್ಛೆಗಳು, ಕೆಲವು ಕಾರ್ಯಗಳು, ಅದು ಎಲ್ಲಿ ಇದೆ? ಸತ್ತಂತ ಸಿಂಹದಲ್ಲಿ ಇದೆ. ಇದರಲ್ಲಿ ಏನು ತಪ್ಪಿದೆ? ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಹೀಗೆ ನಡೆಯುತ್ತದೆ. ಅದನ್ನು ನಾವು ತಿದ್ದುಕೊಂಡರೆ ಒಳ್ಳೆಯದು. ಇಲ್ಲಿ ಬೀಳದೇ ಇರುವಂಥವರು ಯಾರೂ ಇಲ್ಲ. ಮತ್ತೆ ಏಳುತ್ತೇವಾ ಎಂಬುದಾಗಿ ದೇವರು ನೋಡುತ್ತಾರೆ. ಈ ಬೈಬಲಲ್ಲಿ ನೋಡುವುದಾದರೆ ಆದಾಮನಿಂದ ಮೊದಲುಗೊಂಡು ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಆದಾಮನಿಂದ ದೇವರು ಎಲ್ಲರಿಗೂ ಕೂಡ ಸೆಕೆಂಡ್ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಚಾನ್ಸ್ ಪಡೆಯದೇ ಇರುವಂತವರು ಯಾರೂ ಇಲ್ಲ, ಬಹುತೇಕ 99.99%. ಆದರೆ ಕರ್ತನ ಉದ್ದೇಶವೇನು? ನಾವು ಮಣ್ಣು ಎಂಬುದಾಗಿ ನೆನಪಿಸಿಕೊಳ್ಳುತ್ತಾರೆ. ನಾವು ಬೀಳುವುದಿಲ್ಲ ಎಂಬುದಾಗಿ ದೇವರು ಬಯಸುತ್ತಿಲ್ಲ. ಬಿದ್ದಾಗ ಮತ್ತೆ ಏಳುತ್ತೇವಾ? ಅದನ್ನು ಬಿಟ್ಟು ಬರುತ್ತೇವಾ? ಆ ಜೇನನ್ನು ಬೇಡ ಎಂಬುದಾಗಿ ಹೇಳುತ್ತೇವಾ? ಅದನ್ನೇ ಕರ್ತನ ಎದುರು ನೋಡುತ್ತಿದ್ದಾರೆ. ಕೆಲವರು ಹೇಳುತ್ತಾರೆ, ಅದರಲ್ಲಿ ಏನ್ ತಪ್ಪು? ಎಲ್ಲರೂ ಮಾಡುತ್ತಿದ್ದಾರೆ, ನಾನು ಮಾಡಿದ್ರೆ ಏನ್ ತಪ್ಪು? ಕ್ಷೌರ ಮಾಡುತ್ತಾರೆ, ಒಂದು ಕಡೆ ಇಟ್ಟು ಮಾಡುತ್ತಾರೆ, ಕುರುಡಾಗಿ ಮಾಡುತ್ತಾರೆ. ತಿದ್ದುಕೊಳ್ಳುವುದಕ್ಕೆ ಚಾನ್ಸ್ ಕೊಡುವಾಗಲೇ ತಿದ್ದುಕೊಳ್ಳಬೇಕು ಹೇಳುತ್ತಾರೆ ದೇವರು. ಆರಂಭದಲ್ಲಿಯೇ ದೇವರು ಒಡೆಯುವಂತಹ ದೇವರಲ್ಲ. ಆ ಕಿರಿಮಗನ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು. ಅವನು ತಂದೆ ಹತ್ರ ಬಂದು ಕೇಳುತ್ತಾನೆ. ತಂದೆ ಕೊಡುವುದಿಲ್ಲ ಎಂಬುದಾಗಿ ಹೇಳಿದ್ರ, ಆಸ್ತಿಯನ್ನು ಅಡ್ವೈಸ್ ಮಾಡಿದ್ರ, ಸರಿ ತೆಗೆದುಕೊಂಡು ಹೋಗು. ಅವರಿಗೆ ಚೆನ್ನಾಗಿ ಗೊತ್ತು, ಒಂದು ದಿನ ಇದೆಲ್ಲವೂ ಕೂಡ ಗತಿಸಿ ಹೋಗುತ್ತದೆ. ಆದರೆ ನನ್ನ ಆಲೋಚನೆ ಏನು ಗೊತ್ತಾ? ನಾನು ಇಂದು ಈ ಸೊತ್ತನ್ನು ಕೊಡದೆ ನೀನು ನನ್ನನ್ನು ದ್ವೇಷಿಸುವುದಕ್ಕಿಂತ ನಾನು ಕೊಡುತ್ತೇನೆ, ತೆಗೆದುಕೊಂಡು ಹೋಗು. ಹೋದ್ರೆ ಆಸ್ತಿನ, ಆದ್ರೆ ಖಂಡಿತ ನೀನು ಒಂದು ದಿನ ಹಿಂತಿರುಗಿ ಬರುತ್ತೀಯ.
ದೇವರು ಆ ಎದುರು ನೋಡುವಿಕೆಯಿಂದಲೇ ಕಾಯುತ್ತಿದ್ದಾರೆ. ಒಂದು ದಿನ ನಾವು ಹಿಂತಿರುಗಿ ಬರುತ್ತೇವೆ. ಇವತ್ತು ದೇವರು ಅದನ್ನೇ ಎದುರು ನೋಡುತ್ತಿದ್ದಾರೆ. ದೇವರು ದ್ರಾಕ್ಷಿಯ ತೋಟದಲ್ಲಿ ಕೆಲವು ರೆಸ್ಟ್ರಿಕ್ಟೆಡ್ ಏರಿಯಾ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಹೋಗುವುದು ಬೇಡ. ಆ ರೀತಿ ಹೋದ್ರಿ ಅಂದ್ರೆ ನೀವು ಎದುರು ನೋಡದೇ ಇರುವಂತಹ ಸಿಂಹವು ಬರುತ್ತದೆ. ಅದಕ್ಕಾಗಿಯೇ ದೇವರು ತೋಟವನ್ನು ಏನು ಮಾಡಿದ್ದಾರೆ? ಬೇಲಿ ಹಾಕಿದ್ದಾರೆ. ನಾವು ತೋಟವನ್ನು ಬಿಟ್ಟು ಏನು ಮಾಡುತ್ತೇವೆ? ಹೊರಗೆ ಹೋಗುತ್ತೇವೆ. ದೇವರು ನಮಗೆ ಕೊಡದೇ ಇರುವಂತಹ ತೋಟ. ಅದು ಈ ಕಡೆಯ ಕಾಲದಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಸೈತಾನನು ಏನು ಮಾಡುತ್ತಾ ಇದ್ದಾನೆ? ಅವನು ತಿರುಗಾಡುತ್ತಾ ಇದ್ದಾನೆ. ಇಂದು ಅನೇಕರು ಹಾಗೇ ಇದ್ದಾರೆ. ಹೇಳಿದರೂ ಕೂಡ ಏನು ಮಾಡುವುದಿಲ್ಲ, ಕೇಳುವುದಿಲ್ಲ. ಅದರಲ್ಲೂ ಕೂಡ ಈಗ ಎಲ್ಲರೂ ಕೇಳುತ್ತಾ ಇದ್ದಾರೆ. ಅದೇನು ಎಲ್ಲರೂ ಹೋಗುವಾಗ ನಾವ್ಯಾಕೆ ಹೋಗಬಾರದು? ಎಲ್ಲರೂ ಹೋಗುತ್ತಾ ಇದ್ದಾರೆ, ನಾವು ಕೂಡ ಹೋಗಿ ನೋಡಿ ಬರೋಣ. ಬೇಡ. ಓಕೆ, ದೀನಾಳು ಏನು ಮಾಡುತ್ತಾಳೆ? ದೇಶವನ್ನು ಸುತ್ತಿಕೊಂಡು ಬರುವುದಕ್ಕಾಗಿ ಹೋಗುತ್ತಾಳೆ. ಆದರೆ ವಾಕ್ಯ ಏನು ಹೇಳುತ್ತದೆ? ದೀನಾಳು ಏನಾದಳು? ಕೆಟ್ಟು ಹೋದಳು. ಕಡೆಯದಾಗಿ ಅವನೇನಾದ? ಸತ್ತೇ ಹೋದ. ಯಾಕೋಬನು ಹೇಳುತ್ತಾನೆ, ನನ್ನ ವಾಸನೆಯನ್ನು ನೀವು ಕೆಡಿಸಿದ್ದೀರಾ. ಇದಕ್ಕೆ ಕಾರಣ ಏನು? ಆಕೆ ಸುತ್ತುವುದಕ್ಕಾಗಿ ಹೋದದ್ದು. ದೇವರು ಕೆಲವು ಕಾರ್ಯಗಳನ್ನು ನಮಗೆ ಬೇಡ ಎಂದು ಹೇಳಿಲ್ಲ, ಕೆಲವು ಕಾರ್ಯಗಳನ್ನು ಮಾತ್ರ ಬೇಡ ಎಂದು ಹೇಳಿದ್ದಾರೆ. ಸಕಲ ಮರದ ಹಣ್ಣನ್ನು ತಿನ್ನಿರಿ. ದೇವರು ಅನೇಕ ಕಾರ್ಯಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ಯಾವುದೋ ಕೆಲವು ಕಾರ್ಯಗಳನ್ನು ಮಾತ್ರ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ಅಲ್ಲಿಗೆ ಮಾತ್ರ ಹೋಗಬೇಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ನಾವು ಮಕ್ಕಳಿಗೆ ಹೇಳುತ್ತೇವಲ್ವಾ, ಅಲ್ಲಿಗೆ ಹೋಗಬೇಡ, ಶಾಕ್ ಹೊಡೆಯುತ್ತದೆ, ಬೆಂಕಿ ಇದೆ, ಹೋಗಬೇಡ ಎಂದು. ಆ ಸ್ಥಳಕ್ಕೆ ನಾವು ಹೋಗುವಾಗಲೇ ನಮಗೆ ಸಮಸ್ಯೆ ಉಂಟಾಗುತ್ತದೆ. ಓಕೆ, ಕಡೆಯದಾಗಿ ಮೂರನೆಯ ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಆ ವಾಕ್ಯವನ್ನು ಓದಿರಿ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಪರಮಗೀತ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದುತ್ತೇನೆ, ಗಮನಿಸಿರಿ. ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿ ಮರಿಗಳನ್ನು ಹಿಡಿಯಿರಿ. ನಮ್ಮ ತೋಟಗಳು ಹೂವಾಗಿವೆ. ತೋಟವು ಹೂವಾಗಿ ಇದೆ. ಆರಂಭ ಕಾಲದ ವಿಶ್ವಾಸಿ ಇದೆ, ಆಗ ತಾನೇ ಬಂದಂತಹ ವಿಶ್ವಾಸಿ ಇದೆ, ಬಂದು ಸ್ವಲ್ಪ ದಿನವೇ ಆದಂತಹ ವಿಶ್ವಾಸಿ ಇದೆ, ಆಗ ತಾನೇ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ವಿಶ್ವಾಸಿ ಇದೆ, ಆಗ ತಾನೇ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಂಡಂತ ವಿಶ್ವಾಸಿ ಇದೆ. ಎಲ್ಲವೂ ಚಿಗುರುತ್ತಾ ಇದೆ, ಈಗಲೇ ಸ್ವಲ್ಪ ಸ್ವಲ್ಪವಾಗಿ ಫಾರ್ಮ್ ಆಗುತ್ತಿದೆ. ಆ ಸಮಯದಲ್ಲಿ ತೋಟದಲ್ಲಿ ಏನಿದೆಯಂತೆ? ನರಿಗಳು, ನರಿಮರಿಗಳು ಒಳಗೆ ಇದೆ. ಇದು ಹೊರಗಿಂದ ಒಳಗೆ ಬರಲಿಲ್ಲ. ದ್ರಾಕ್ಷಿಯ ತೋಟದಲ್ಲಿ ಯಾವಾಗಲೂ ಏನಿರುತ್ತದೆ? ನರಿ ಇದ್ದೇ ಇರುತ್ತದೆ. ಅದು ಸರ್ಪ ಹೊರಗಿಂದ ಒಳಗೆ ಬಂತು. ಸಿಂಹ ಯಾವಾಗ ಒಳಗೆ ಹೋಯಿತೆಂದೇ ಗೊತ್ತಿಲ್ಲ, ಅದು ಒಳಗಿಂದ ಹೊರಗೆ ಬರುತ್ತದೆ. ಆದರೆ ಇಲ್ಲಿ ನೋಡುವುದಾದರೆ ಒಳಗೆ ಕೆಲವು ನರಿಗಳಿದೆ. ತೋಟದೊಳಗೆ ಏನು ಕೂತುಕೊಂಡಿದೆ? ಈ ನರಿ ಕೂತುಕೊಂಡಿದೆ. ಈ ನರಿಯನ್ನು ಕಂಡುಹಿಡಿಯುವುದೇ ಕಷ್ಟ. ಆದ್ದರಿಂದಲೇ ವಾಕ್ಯ ಹೇಳುತ್ತದೆ, ಅದನ್ನು ಹಿಡಿಯಿರಿ ಎಂಬುದಾಗಿ. ಅದನ್ನು ಓಡಿಸಿರಿ, ಅದನ್ನು ಏನು ಮಾಡಿರಿ? ಹಿಡಿಯಿರಿ. ಈ ನರಿ ಎನ್ನುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಎಂದರೆ ಇದು ಒಂದು ರೀತಿಯಾದಂಥ ಉಪದೇಶ. ಏನು ಉಪದೇಶ ಎಂಬುದಾಗಿ ಓದಿರಿ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಮತ್ತು ಹೇರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು. ಹೇರೋದನ ಹುಳಿಹಿಟ್ಟಿನ ವಿಷಯ ಅಂದ್ರೆ ಏನು? ಫರಿಸಾಯರ ಹುಳಿಹಿಟ್ಟಿನ ವಿಷಯ ಅಂದ್ರೆ ಏನು? ಫರಿಸಾಯರ ಕುರಿತು ನಿಮಗೆ ಗೊತ್ತು. ಫರಿಸಾಯರು ಎನ್ನುವಂಥದ್ದು ಇಸ್ರಾಯೇಲರಲ್ಲಿರುವಂತಹ ಒಂದು ಉಪದೇಶ. ಧರ್ಮಶಾಸ್ತ್ರವನ್ನು ಅವರು ಬೋಧಿಸುತ್ತಾರೆ, ಆದರೆ ಅವರು ಬೋಧಿಸುವಾಗ ಕೆಲವೊಂದು ಉಪದೇಶವನ್ನು ತಪ್ಪಾಗಿ ಬೋಧಿಸುತ್ತಾರೆ. ಅದುವೇ ಫರಿಸಾಯರ ಉಪದೇಶ. ಆದರೆ ಇಲ್ಲಿ ಒಂದು ಉಪದೇಶ ಇದೆ. ಯಾವ ಉಪದೇಶ ಎಂಬುದಾಗಿ ನೋಡುವುದಾದರೆ ಹೇರೋದನ ಉಪದೇಶ. ಈ ಹೇರೋದನನ್ನೇ ದೇವರು ನರಿ ಎಂಬುದಾಗಿ ಹೇಳುತ್ತಾರೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದಿರಿ. ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇರೋದನನ್ನು ಏನು ಹೇಳುತ್ತಾರೆ? ನರಿ. ಹೇರೋದನ ಉಪದೇಶಕ್ಕೆ ಹೆಸರೇನು? ನರಿಯ ಉಪದೇಶ. ಹೇರೋದನು ಉಪದೇಶಿಸುತ್ತಾನೆ. ಹೇರೋದನ ಉಪದೇಶ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಅಪೊಸ್ತಲರ ಕೃತ್ಯಗಳಲ್ಲಿ ಹೇರೋದನು ರಾಜವಸ್ತ್ರ ಧರಿಸಿದವನಾಗಿ ಏನ್ ಮಾಡುತ್ತಾನಂತೆ? ಉಪದೇಶ ಮಾಡಿದನೆಂಬುದಾಗಿ ಇದೆ. ಹಾಗಾದ್ರೆ ಹೇರೋದನ ಉಪದೇಶ ಅಂದರೆ ಏನು? ಅದರ ಕುರಿತಾಗಿ ಈ ಸಂದೇಶಕ್ಕೋಸ್ಕರವಾಗಿ ಹೋಗಿ ನೋಡುವಾಗ ಹೇರೋದನ ಉಪದೇಶ ಬೇರೆ, ಫರಿಸಾಯರ ಉಪದೇಶ ಬೇರೆ. ಸದ್ದುಕಾಯರನ್ನು ಬಿಡಿರಿ, ಅವರು ಬೈಬಲ್ಗೆ ಅಗೇನ್ಸ್ಟ್ ಆಗಿ ಮಾಡುತ್ತಾರೆ. ಫರಿಸಾಯರ ಉಪದೇಶ ಬೈಬಲ್ ಪ್ರಕಾರವಾಗಿ ಇರುತ್ತದೆ, ಆದರೆ ಧರ್ಮಶಾಸ್ತ್ರವನ್ನು ತಿರುಚಿ ಮಾತನಾಡುತ್ತಾರೆ. ಆದರೆ ಹೇರೋದನ ಉಪದೇಶವು ಸಂಪೂರ್ಣವಾಗಿ ಏನು ಎಂಬುದಾಗಿ ಕೇಳುವುದಾದರೆ ಚರ್ಚ್ನೊಳಗೆ ಅಂದರೆ ಯಹೂದ್ಯರಗಳ ನಡುವೆ ಕರೆತಂದು ರೋಮನ್ಯರ ಉಪದೇಶವನ್ನು ಪ್ರಸಂಗಿಸುವಂಥದ್ದು. ರೋಮನ್ ಲಾ ಅದೇನೆಂದರೆ ರೋಮನ್ ಗೌರ್ಮೆಂಟ್ಗೆ ತಕ್ಕ ಹಾಗೆ ಏನು ಮಾಡುವುದು? ಆ ಗೌರ್ಮೆಂಟ್ಗೆ ತಕ್ಕ ಹಾಗೆ ಲಾ ಅನ್ನು ಬೋಧಿಸಿ ಆ ಗೌರ್ಮೆಂಟ್ಗೆ ತಕ್ಕ ಹಾಗೆ ಸಭೆಯನ್ನು ನಡೆಸಬೇಕು ಎನ್ನುವಂಥದ್ದು ಏನದು? ಹೇರೋದನ ಉಪದೇಶ ಎಂಬುದಾಗಿ ಕಮೆಂಟ್ರಿಯಲ್ಲಿ ಬರೆದಿದ್ದಾರೆ. ಇವತ್ತು ಈ ಉಪದೇಶವು ಕೂಡ ಸಭೆಯೊಳಗೆ ಏನಾಗಿದೆ? ಇದೆ. ಆದರೆ ನಾವು ರೋಮನ್ನರ ಉಪದೇಶವನ್ನು ಹೇಳುತ್ತಿಲ್ಲ, ಆ ಉಪದೇಶವನ್ನು ಫಾಲೋ ಮಾಡಿ ಎಂದು ಹೇಳುತ್ತಿಲ್ಲ. ಆದರೆ ಸಭೆಯ ಒಳಗೆ
ಬೈಬಲಲ್ಲಿ ಹೇಳುವಂತ ಉಪದೇಶವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತ ಉಪದೇಶ, ಲೋಕ ಪ್ರಕಾರವಾದಂತ ರಾಜಕಾರಣ, ಲೋಕ ಪ್ರಕಾರವಾದ ಕಾರ್ಯಗಳು ಯಾವುದೂ ಸಭೆಯೊಳಗೆ ಬರಬಾರದು. ಲೋಕದಲ್ಲಿ ಏನು ಮಾಡಿರುತ್ತಾರೆ ಅಂದ್ರೆ ಸಿವಿಲ್ ಲಾ ಸಪರೇಟ್ ಆಗಿ ಇಟ್ಟಿರುತ್ತಾರೆ, ರಿಲಿಜಿಯಸ್ ಲಾ ಸಪರೇಟ್ ಆಗಿ ಇಟ್ಟಿರುತ್ತಾರೆ. ಆ ಉಪದೇಶ ಸಪರೇಟ್ ಆಗಿರುತ್ತದೆ, ಲೋಕದ ಪಾಲಿಟಿಕ್ಸ್ ಸಪರೇಟ್ ಆಗಿರುತ್ತದೆ. ಈ ಮತ ಉಪದೇಶ, ಈ ಉಪದೇಶ ಒಟ್ಟಾಗಿ ಸೇರಬಾರದು. ಸೇರಿದ್ರೆ ಸರ್ವಾಧಿಕಾರವಾಗುತ್ತದೆ. ಈಗ ಅನೇಕ ದೇಶಗಳಲ್ಲಿ ಆ ರೀತಿಯಾಗಿದೆ, ನೋಡಿದ್ದೀರಾ ತಾನೆ. ಮತವಾದಿ ಪ್ರಧಾನಮಂತ್ರಿ ಆದ್ರೆ ಏನಾಗುತ್ತದೆ? ಅವರು ಒಂದು ಮತವನ್ನು ಹಿಡಿದುಕೊಂಡು ಉಳಿದ ಮತದವರನ್ನು ಏನ್ ಮಾಡುತ್ತಾರೆ? ತೊಂದರೆ ಪಡಿಸಿ ಅವರನ್ನು ಹಿಂಸೆ ಪಡಿಸುತ್ತಾರೆ. ಸೊ ಆದ್ದರಿಂದ ಮತವಾದಿಯು ಏನಾಗಿರಬಾರದು, ಅವರು ಎಲ್ಲದಕ್ಕೂ ಕಾಮನ್ ಆಗಿರಬೇಕೆಂಬುದಾಗಿ ಹೇಳುತ್ತಾರೆ. ಹೇರೋದನ ಉಪದೇಶ ಏನೆಂಬುದಾಗಿ ನೋಡುವುದಾದರೆ, ಅವರು ಒಂದು ಉಪದೇಶವನ್ನು ಇಟ್ಟುಕೊಂಡು ಅವರ ಸರ್ಕಾರಕ್ಕೆ ಅದನ್ನು ಲಾಭವಾಗಿಸಿಕೊಂಡು ಅದರ ಪ್ರಕಾರ ಆಳ್ವಿಕೆ ಮಾಡುತ್ತಾರೆ. ಇಂದು ಆ ರೀತಿಯಾದಂಥ ಉಪದೇಶವು ಸಭೆಯೊಳಗೆ ಬರುವುದಕ್ಕೆ ಆರಂಭವಾಗಿದೆ. ಈಗ ಲೇಟೆಸ್ಟ್ ಆಗಿ ಈಗ ಅನೇಕ ಸಭೆಗಳು ಯಾವುದಾದರೊಂದು ಪಕ್ಷದ ಕಡೆಗೆ, ಯಾವುದಾದರೊಂದು ಪಾಲಿಟಿಕ್ಸ್ ನೊಳಗೆ ಹೋಗಿ ಆ ಕಾರ್ಯದ ಒಳಗೆ ಹೋಗುತ್ತಾರೆ. ಈಗ ದೇವರು ಹೇಳುತ್ತಾರೆ, ಇದು ಏನು ಮಾಡುತ್ತದೆ ಎಂದು ಕೇಳುವುದಾದರೆ, ಈ ಉಪದೇಶದಲ್ಲಿ ಆಗ ತಾನೇ ಬೆಳೆದು ಬರುತ್ತದಲ್ಲ ಒಂದು ಗ್ರೂಪು, ಈ ಗ್ರೂಪು ಅದನ್ನು ನಾಶ ಮಾಡುತ್ತದೆ. ಈಗ ಸಭೆಯೊಳಗೆ ಇದ್ದೇವೆ, ಸಭೆಯೊಳಗೆ ಇರುವಾಗ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಊರಿಗೆ ಸಂಬಂಧಪಟ್ಟಂತೆ ಸಭೆಗಳಲ್ಲಿ ವಿಭಾಗಗಳು ಉಂಟಾಗುತ್ತದೆ ಅಲ್ವಾ? ಅವರು ಆ ಊರಿನವರು, ಈ ಊರಿನವರು. ಒಂದು ಉದಾಹರಣೆಗೆ ಹೇಳುತ್ತೇನೆ, ಆ ರೀತಿಯಾಗಿದೆ ಎಂಬುದಾಗಿ ಅಂದುಕೊಳ್ಳಬೇಡಿ. ಅವರು ಶ್ರೀಲಂಕನ್, ಇವರು ಇಂಡಿಯನ್, ಇವರು ಫಿಲಿಪಿಯನ್ಸ್ನವರು, ಆ ರೀತಿಯಾಗಿ ಹೇಳಿ ನಮ್ಮಲ್ಲಿ ಒಂದು ವಿಭಿನ್ನತೆ ಬರುತ್ತದೆ ಅಲ್ವಾ? ಒಂದು ವಿಭಾಗವಾಗುತ್ತದೆ ಅಲ್ವಾ? ಯಾವಾಗ ವಿಭಿನ್ನತೆ ಒಳಗೆ ಬರುತ್ತದೋ, ಒಂದು ಪಂಗಡದವರನ್ನು ಇಟ್ಟುಕೊಂಡು ಒಂದು ಪಂಗಡದವರನ್ನು ಕೀಳಾಗಿ ನೋಡುವಂಥದ್ದು, ಉಳಿದವರೆಲ್ಲರೂ ಕೂಡ ಸೇರಿ ಅವರನ್ನು ಕೀಳಾಗಿ ನೋಡುವಂಥದ್ದು, ಇವರನ್ನು ಓಡಿಸುವಂಥದ್ದು ಅಥವಾ ಅವರಿಗೆ ಇಂಪಾರ್ಟೆನ್ಸ್ ಕೊಡದೇ ಇರುವಂಥದ್ದು, ಈ ರೀತಿ ಮೇಲು ಕೀಳು ಇರುತ್ತದೆ ಅಲ್ವಾ? ಇದು ಒಂದು ರೀತಿಯಾದ ಹೇರೋದನ ಉಪದೇಶ. ಇದು ನಮಗೀಗ ಸ್ವಲ್ಪ ಸ್ವಲ್ಪವಾಗಿ ಬರುತ್ತಲೇ ಇದೆ. ಒಂದೊಂದು ದೇಶದಲ್ಲೂ ನೋಡುವುದಾದ್ರೆ ಒಂದು ದೇಶದಲ್ಲಿ ರಾಜಕಾರಣದ ಕುರಿತಾಗಿ ಇರುತ್ತದೆ. ಈಗ ಕೆಲವು ಕಡೆಗೆ ಹೋಗುವುದಾದರೆ ನಾನು ಯಾವ ಸ್ಟೇಟ್ನವನು, ನಾನು ಆ ರಾಜ್ಯದವನೆಂಬುದಾಗಿ ಅದು ಒಳಗೆ ಬಂದಿದೆ. ಕೆಲವು ಕಡೆಗೆ ಹೋಗುವುದಾದರೆ ಯಾವ ಭಾಷೆ, ಅದು ಒಳಗೆ ಬಂದಿದೆ. ಆದರೆ ಸತ್ಯವೇದದ ಪ್ರಕಾರ, ಸಭೆಯ ಪ್ರಕಾರವಾಗಿ ನಮ್ಮಲ್ಲಿ ಯಾವುದೇ ಪಕ್ಷಪಾತ ಇರಬಾರದು. ಇದು ಏನು ಆಗುತ್ತದೆ ಎಂಬುದಾಗಿ ಕೇಳುವುದಾದರೆ, ಒಂದು ಪಂಗಡದವರನ್ನು ಕರ್ತನಿಂದ ದೂರವಾಗಿ ಕರೆದುಕೊಂಡು ಹೋಗುತ್ತಾ ಇದೆ. ಅವರು ಚರ್ಚ್ನಲ್ಲಿ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡುತ್ತಾರೆ. ಒಂದು ದೇಶಕ್ಕೆ ಹೋಗಿದ್ದೆ, ಆ ದೇಶದಲ್ಲಿ ನೋಡುವುದಾದರೆ 2-3 ಭಾಷೆಯವರು ಸಭೆಯಲ್ಲಿ ಒಟ್ಟಾಗಿ ಇದ್ದಾರೆ. ಅದರಲ್ಲಿ ಒಂದು ಭಾಷೆಯವರು ಒಂದು 70% ಇದ್ದಾರೆ, ಇನ್ನೊಂದು ಭಾಷೆಯವರು 20%, ಇನ್ನೊಂದು ಭಾಷೆಯವರು 10%. ಆದರೆ ಆ ಪಾಸ್ಟರ್ ಬಹಳ ಸುಂದರವಾಗಿ ನಡೆಸುತ್ತಾರೆ. ಒಂದು ಹಾಡು ಅಂದರೆ 3 ಭಾಷೆಯಲ್ಲೂ ಕೂಡ ಅವರು ಹಾಡುತ್ತಾರೆ. ಒಂದೊಂದು ಹಾಡನ್ನು ಹಾಡುತ್ತಾರೆ, ಬಹಳ ಸುಂದರವಾಗಿ ಬ್ಯಾಲೆನ್ಸ್ ಮಾಡಿ ನಡೆಸುತ್ತಾರೆ. ಆದರೆ 10%ನವರು ಇದ್ದಾರಲ್ಲ, ಸಭೆಯಲ್ಲಿ ಗುಣಗುಟ್ಟುತ್ತಾ ಇದ್ದಾರೆ. ಈ ಸಭೆಯಲ್ಲಿ ನಮಗೆಂದು ಇಂಪಾರ್ಟೆನ್ಸೇ ಇಲ್ಲ. ನಮಗೆಂದು ಒಂದು ಸಭೆ ಇದ್ದಿದ್ದರೆ ಈಗಾಗಲೇ ಇನ್ನೊಂದು ಸಭೆ ಇದೆ. ಬೇಕು ಅಂದರೆ ಅವ್ರು ಏನು ಮಾಡಬಹುದಾಗಿತ್ತು? ಅವರ ಚರ್ಚಲ್ಲಿ ಸೇರಬಹುದಾಗಿತ್ತು. ಈಗ ನೋಡಿ ಸಭೆ ನಡೆಯುತ್ತಾ ಇದ್ದಾರೆ. ನಮಗೆಂದು ಒಂದು ಸಭೆ ಬೇಕು, ನಮಗೆಂದು ಒಂದು ಹಕ್ಕು ಬೇಕು. ನಾವು ಕೂಡ ನಮ್ಮ ಭಾಷೆಯಲ್ಲಿ ಹಾಡಬೇಕು, ನಮ್ಮ ಭಾಷೆಯಲ್ಲಿ. ಇದು ಯಾವ ಆತ್ಮ ಗೊತ್ತಾ? ಇದುವೇ ಹೆರೋದನ ಆತ್ಮ, ಆ ಉಪದೇಶದ ಆತ್ಮ. ಚೆನ್ನಾಗಿ ಗಮನಿಸಿರಿ, ಇಲ್ಲಿ ಯಹೂದ್ಯನು ಗ್ರೀಕನು ಎನ್ನುವಂತಹ ಈ ಪಕ್ಷಪಾತ ಯಾವುದೂ ಇಲ್ಲ. ನಾಳೆ ಪರಲೋಕಕ್ಕೆ ಹೋಗುವಾಗ ಆ ಊರಿನವರು ಅಧಿಕವಾಗಿದ್ದಾರೆ, ಈ ಊರಿನವರು ಕಡಿಮೆ ಇದ್ದಾರೆ ಎಂಬುದಾಗಿ ಹೇಳುತ್ತೀರಾ? ಅಲ್ಲಿ ಯಾವುದೂ ಇಲ್ಲ, ಯಾವುದೇ ರೀತಿಯಾದ ಪಕ್ಷಪಾತ ಇಲ್ಲ. ನಾವೆಲ್ಲರೂ ಒಬ್ಬನೇ ದೇವರ ಮಕ್ಕಳಾಗಿರುತ್ತೇವೆ. ಹಾಲೆಲೂಯ. ಇನ್ನೂ ಹೇಳಬೇಕು ಅಂದರೆ, ಒಂದು ವೇಳೆ ಒಂದು ಭಾಷೆಯವರು ಕಡಿಮೆ ಇದ್ದಾರೆಂದರೆ ನಾವು ಅವರನ್ನು ಅಧಿಕವಾಗಿ ಆಧರಿಸಬೇಕು. ಇನ್ಸೆಕ್ಯೂರ್ಡ್ ಫೀಲ್ ಅವರಿಗೆ ಬರಲೇಬಾರದು. ನಾವು ಅವರನ್ನು ಕಾರ್ನರ್ ಮಾಡುವಂಥದ್ದು, ಅವರೊಂದಿಗೆ ಮಾತನಾಡದೇ ಇರುವಂಥದ್ದು, ಅವರನ್ನು ಪ್ರತ್ಯೇಕಿಸುವಂಥದ್ದು, ಇದೆಲ್ಲವೂ ಕೂಡ ಒಂದು ರೀತಿಯಾದ ಹೇರೋದನ ಆತ್ಮ. ಈ ಸ್ಥಳದಲ್ಲಿ ಒಳಗೆ ಬಂದ್ವಿ ಅಂತ ಇಟ್ಟುಕೊಳ್ಳಿ, ಸಭೆಯೊಳಗೆ ಕಾಲಿಟ್ವಿ ಅಂದರೆ ನಮ್ಮಲ್ಲಿ ಯಾವುದೇ ಪಕ್ಷಪಾತ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಒಬ್ಬನೇ ದೇವರ ಮಕ್ಕಳಾಗಿದ್ದೇವೆ. ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟೆವು, ಒಂದೇ ಪಾತ್ರೆಯಲ್ಲಿ ಪಾನ ಮಾಡುವವರಾಗಿದ್ದೇವೆ, ಒಂದೇ ಸ್ಥಳಕ್ಕೆ ನಾವು ಹೋಗಲಿದ್ದೇವೆ. ಹಾಲೆಲೂಯ. ಇಲ್ಲಿ ಎಲ್ಲಾ ವಿಧವಾದ ಪಕ್ಷಪಾತವನ್ನು ಮೊದಲು ತೆಗೆದು ಬಿಸಾಕಿರಿ. ಅದೆಲ್ಲವನ್ನು ಕೂಡ ರಾಜಕಾರಣಿಗಳು ಮಾಡುವಂಥದ್ದು. ಆ ಭಾಷೆಯವರು, ಈ ಭಾಷೆಯವರು, ಆ ಸ್ಟೇಟ್ನವರು, ಈ ಸ್ಟೇಟ್ನವರು, ಅದು ರಾಜಕಾರಣ ಮಾಡುವಂಥದ್ದು ರಾಜಕಾರಣಿಯ ಕೆಲಸ. ಸಭೆಯ ಕೆಲಸ ಅದಲ್ಲ. ಸಭೆಯ ಕೆಲಸ ಅದನ್ನು ಒಡೆಯುವಂಥದ್ದು. ಇಲ್ಲಿ ಬರುವಂತ ನಮ್ಮೊಳಗೆ ಏನಿರಬಾರದು? ಯಾವುದೇ ರೀತಿಯಾದಂತಹ ಪಕ್ಷಪಾತ ಇರಬಾರದು. ಲೋಕದಲ್ಲಿ ಇರುವಂತಹ ಸಿವಿಲ್ ಅದು ನಮಗೆ ಒಗ್ಗುವುದೇ ಇಲ್ಲ. ನಾವು ಲೋಕದ ಸಿವಿಲ್ ಆಗಿ ವಿಧೇಯರಾಗುತ್ತೇವೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಸಭೆಯಲ್ಲಿ ಒಂದೇ ಒಂದು ಲಾ ಮಾತ್ರ ಇದೆ, ಕೃಪೆ. ಅದು ದೇವರು ನಮ್ಮನ್ನು ನಡೆಸುತ್ತಾ ಇದ್ದಾರೆ. ಹಾಲೆಲೂಯ. ಯಾರನ್ನು ಕೂಡ ಕೀಳಾಗಿ ನೋಡಬಾರದು. ಈಗಲೂ ಹೇಳುತ್ತೇನೆ, ನೀವು ಆ ರೀತಿಯಾಗಿ ಕೀಳಾಗಿ ನೋಡುವುದಾದರೆ ದೇವರು ಅವರ ಪಕ್ಷದಲ್ಲಿ ಇರುತ್ತಾರೆ. ಯಾಕಂದ್ರೆ ಬೈಬಲ್ ಹೇಳುತ್ತದೆ, ದೀನರಿಗಾದರೂ ಆತನ ಏನು ಮಾಡುವನಾಗಿದ್ದಾನೆ. ಹೌದು, ವಾಕ್ಯದಲ್ಲಿ ಹೇಳುತ್ತಾರೆ, ಭಯಪಡಬೇಡ ಚಿಕ್ಕ ಹಿಂಡೆ. ದೇವರು ಹೇಳುತ್ತಾರೆ, ಚಿಕ್ಕ ಹಿಂಡಿಗೆ ದೇವರು ಇದ್ದಾರೆ. ಅನೇಕ ಸಮಯದಲ್ಲಿ ಇಂತಹ ಕಾರ್ಯಗಳು ಸಭೆಯೊಳಗೆ ಬರುವಾಗ ಅದನ್ನು ನಾವು ನಿರಾಕರಿಸಬೇಕು 100%.
ಅದು ಇರಲೇಬಾರದು. ಇಂದು ಅನೇಕ ಸಭೆಗಳಲ್ಲಿ ಇದು ಇದೆ. ಕೆಲವು ಸಭೆಗಳಿಗೆ ಹೋಗುವಾಗ ಬಹಿರಂಗವಾಗಿ ಗೊತ್ತಾಗುತ್ತದೆ ಈ ರೀತಿಯಾಗಿದೆ ಎಂದು. ದೇವರು ಹೇಳುತ್ತಾರೆ, ಯಾವುದನ್ನು ಕೂಡ ಏನ್ ಮಾಡಬೇಡಿ, ನೋಡಬೇಡ. ಎಲ್ಲರೂ ಕೂಡ ದೇವರ ಸಾರೂಪ್ಯದಲ್ಲಿ ದೇವರ ಹಾಗೆ ಉಂಟು ಮಾಡಲ್ಪಟ್ಟಿದ್ದಾರೆ. ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗುತ್ತೇವೆ ಅಷ್ಟೇನೆ. ನಾವು ಅದೆಲ್ಲವನ್ನು ಕೂಡ ಅಲ್ಲೇ ಬಿಡಬೇಕು. ನಾನು ಆ ಊರಿನವನು, ನಾನು ಅದಕ್ಕೋಸ್ಕರವಾಗಿ ಹೋರಾಡುತ್ತೇನೆ, ಅದೆಲ್ಲ ಸಭೆಯಲ್ಲಿ ಯಾವುದು ಇರಬಾರದು. ಇಲ್ಲಿ ಬಂದು ಆ ಭಾಷೆಗೋಸ್ಕರವಾಗಿ ಹೋರಾಡುವಂಥದ್ದು, ಅದಕ್ಕೋಸ್ಕರವಾಗಿ ಇಲ್ಲಿ ಬಂದು ನಮ್ಮ ಪಾರಂಪರ್ಯ ಏನೆಂಬುದಾಗಿ ಗೊತ್ತಾ? ನಾವು ಯಾರು ಗೊತ್ತಾ? ಇಲ್ಲಿ ಯಾರೂ ಇಲ್ಲ. ನಮಗೆ ಹಳೆಯದು ಯಾವುದೂ ಇಲ್ಲ. ಹಳೆಯದೆಲ್ಲವೂ ಕೂಡ ಗತಿಸಿ ಹೋಗಿದೆ. ಈಗ ಎಲ್ಲವೂ ಕೂಡ ಹೊಸದಾಗಿ ಮಾರ್ಪಟ್ಟಿದೆ. ದೇವರು ನಿಮ್ಮನ್ನು ಪರಲೋಕದಲ್ಲಿ ಕೂರಿಸುತ್ತಾರೆ. ಹಾಲೆಲೂಯಾ. ಈ ಮೂರು ಕಾರ್ಯಗಳು, ಮೂರು ವಿಧವಾದಂತಹ ತೋಟವನ್ನು ನಾಶ ಮಾಡುವಂತಹ ಕಾರ್ಯಗಳು ಉಂಟು. ಒಂದು ಹೊರಗಿಂದ ಒಳಗೆ ಬರುವಂತಹ ಸರ್ಪ, ಇನ್ನೊಂದು ಒಳಗಿಂದ ಹೊರಗೆ ಬರುವಂತಹ ಸಿಂಹ, ಇನ್ನೊಂದು ಒಳಗಿದ್ದುಕೊಂಡೇ ಕ್ರಿಯೆ ಮಾಡುವಂತಹ ನರಿಗಳು. ಈ ಮೂರು ಕಾರ್ಯಗಳಿಂದಲೇ ಬೇಲಿ ಹಾಕಿ ಕಾಪಾಡಬೇಕೆಂಬುದಾಗಿ ದೇವರು ಹೇಳುತ್ತಾರೆ. ಆದರೆ ಒಂದು ಮಾತ್ರ ನಿಶ್ಚಯ, ತೋಟವನ್ನು ಒಂದು ದಿನವೂ ಕೂಡ ದೇವರು ಮೃಗದ ಕೈಯಲ್ಲಿ ಒಪ್ಪಿಸಿಕೊಡುವುದಿಲ್ಲ. ಅದನ್ನು ಹೇಗಾದರೂ ಸುರಕ್ಷಿತವಾಗಿ ಕಾಪಾಡಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಹಾಲೆಲೂಯಾ. ನಾವೆಲ್ಲರೂ ಕೂಡ ಎದ್ದು ನಿಂತವರಾಗಿ ಪ್ರಾರ್ಥಿಸೋಣವಾ? ಸ್ತೋತ್ರ ದೇವರ ಆತ್ಮನೆ, ಕೋಟ್ಯಾನುಕೋಟಿ ನಿಮಗೆ ಸ್ತೋತ್ರ. ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ದೇವರ ಸಮ್ಮುಖದಲ್ಲಿ, ಈ ಒಮ್ಮನಸ್ಸಿಗೆ ತಡೆಯಾಗಿರುವಂತಹ ಯಾವುದೇ ಕಾರ್ಯವಾಗಿ ಇದ್ದರೂ ಕೂಡ ಅದು ಸಭೆಯೊಳಗೆ ಬರಬಾರದೆಂಬುದಾಗಿ ಪ್ರಾರ್ಥಿಸಿರಿ. ನಾವು ಅವೆಲ್ಲವನ್ನು ಕೂಡ ಬಿಟ್ಟು ಹೊರಗೆ ಬಂದಿದ್ದೇವೆ. ಒಂದು ಕಾಲದಲ್ಲಿ ನಮ್ಮೊಳಗೆ ಇತ್ತು, ಇಲ್ಲ ಎಂಬುದಾಗಿ ಎಲ್ಲ ಇಲ್ಲ. ಯಾಕಂದ್ರೆ ಅದು ಲೋಕದಿಂದ ನಮ್ಮೊಳಗೆ ಹಾಕಲ್ಪಟ್ಟಂತಹ ಬೀಜ. ಅದನ್ನು ತೆಗೆದು ಹಾಕಬೇಕು. ಆ ಬೀಜವನ್ನು ತೆಗೆದು ಹಾಕಬೇಕು. ಎಲ್ಲ ಉಪದೇಶಗಳಿಗಿಂತಲೂ ಕ್ರಿಸ್ತನು ನಮಗೋಸ್ಕರವಾಗಿ ಒಂದು ಉಪದೇಶವನ್ನು ಕೊಟ್ಟಿದ್ದಾರೆ. ಸಭೆಯು ಆ ಉಪದೇಶದಲ್ಲಿ ಕಟ್ಟುತ್ತಾ ಬರುತ್ತಾ ಇದೆ. ಆ ಉಪದೇಶದಲ್ಲಿಯೇ ನೆಲೆಯಾಗಿರಬೇಕೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಬೇರೆ ಯಾವುದೇ ಸರ್ಪವನ್ನು ಒಳಗೆ ಬಿಡಬೇಡಿ, ನಿಮ್ಮ ಮನೆಯ ಒಳಗೆ ಬಿಡಬೇಡಿ. ಅಡ್ಡದಾರಿಯಿಂದ ಯಾರೇ ಬಂದರೂ ಕೂಡ ಒಳಗೆ ಅನುಮತಿಸಬೇಡಿ. ಅದು ಒಳ್ಳೆಯದಲ್ಲ. ನಿಮ್ಮ ಸೇವಕರಿಗೆ ಗೊತ್ತಿಲ್ಲದೆ ಆ ರೀತಿಯಾದಂಥ ಉಪದೇಶದಲ್ಲಿ ಸಿಲುಕಿಕೊಳ್ಳುವುದಾದರೆ ನಂತರ ನಿಮ್ಮ ಕುಟುಂಬವೇ ಅದರಲ್ಲಿ ಬೀಳುತ್ತದೆ. ಈಗಲೂ ಹೇಳುತ್ತೇನೆ, ಯಾವುದೇ ಪಾಪದಲ್ಲಿ ಬಿದ್ದವನನ್ನು ಕೂಡ ಮೇಲೆ ಎತ್ತಬಹುದು, ಉಪದೇಶದಲ್ಲಿ ಬಿದ್ದವನನ್ನು ಮೇಲೆ ಎತ್ತುವುದು ಬಹಳ ಕಷ್ಟ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ. ಎರಡನೆಯದಾಗಿ, ಕರ್ತನು ಕೆಲವು ಸ್ಥಳಗಳಿಗೆ ನೀವು ಹೋಗುವುದು ಬೇಡ, ಕೆಲವು ಕಾರ್ಯಗಳನ್ನು ನೀವು ಮಾಡುವುದು ಬೇಡ. ಆ ರೀತಿಯಾಗಿ ಹೇಳುವಾಗ ನೀವು ಅದನ್ನು ಮಾಡಬೇಡಿ ಅಷ್ಟೇನೆ. ಯಾಕೆ ಎಂಬುದಾಗಿ ಕೇಳಬೇಡಿ. ಎಷ್ಟೋ ಕಾರ್ಯವನ್ನು ಮಾಡುವುದಕ್ಕೆ ಹೇಳಿದಂತ ದೇವರು ಇದನ್ನು ಮಾಡಬೇಡಿ ಎಂದು ಹೇಳುತ್ತಿದ್ದಾರೆ. ಅದನ್ನು ಮಾತ್ರ ಮಾಡಬೇಡಿ ಅಂದ್ರೆ ಮಾಡದೆ ಹಾಗೆ ಬಿಡಿ. ಕೆಲವು ಸ್ಥಳಗಳಿಗೆ ಹೋಗಬೇಡಿ ಎಂಬುದಾಗಿ ಎಚ್ಚರಿಕೆ ಕೊಡುತ್ತಾರೆ ಅಂದ್ರೆ ಆ ಸ್ಥಳಗಳಿಗೆ ಹೋಗಬೇಡಿ. ದೇವರಿಗೆ ಗೊತ್ತು ಆ ಸ್ಥಳದಲ್ಲಿ ಕೆಲವು ಪ್ರಾಯದ ಸಿಂಹ, ಗರ್ಜಿಸುವಂತ ಸಿಂಹ ಇದೆ ಎಂಬುದಾಗಿ. ನಿಮ್ಮನ್ನು ಬೀಳಿಸುವಂತಹ ಕಾರ್ಯ ಅಲ್ಲಿ ಇದೆ. ಆದ್ದರಿಂದಲೇ ದೇವರು ಅಲ್ಲಿ ಹೋಗುವುದು ಬೇಡ ಎಂದು ಹೇಳುತ್ತಿದ್ದಾರೆ. ಕೆಲವರು ಏನು ಮಾಡುತ್ತಾರೆ ಗೊತ್ತಾ? ಸಂಸೋನನ ಹಾಗೆ, ಅದು ಏನು ಮಾಡುವುದಿಲ್ಲ, ನಾನು ಬಹಳ ಸ್ಟ್ರಾಂಗ್ ಆಗಿ ಇದ್ದೇನೆ, ನಾನು ಮಾಡಿದರೆ ತಾನೇ ಪಾಪ, ನಾನು ಅದನ್ನೆಲ್ಲ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ದೇವರಿಗೆ ಗೊತ್ತು ನಿಮ್ಮನ್ನು ಆ ಸಿಂಹ ಬೀಳಿಸುತ್ತದೆ ಎಂಬುದಾಗಿ ದೇವರಿಗೆ ಗೊತ್ತು. ಆದ್ದರಿಂದಲೇ ನಿಮ್ಮನ್ನು ಅಲ್ಲಿ ಹೋಗುವುದು ಬೇಡ ಎಂದು ಹೇಳುತ್ತಿದ್ದಾರೆ. ಯಾಕೆ ಗೊತ್ತಾ? ಆ ಸಿಂಹ ಸತ್ತು ಹೋದರೂ ಕೂಡ ನಿಮ್ಮನ್ನು ಜಯಿಸುತ್ತದೆ. ಅದೇ ಸಮಸ್ಯೆ. ಅದೆಲ್ಲ ಏನೂ ಇಲ್ಲ. ಅದು ಕ್ಯಾಶುಯಲ್ ಆಗಿ ನೀನು ನೆನೆಸುತ್ತೀಯ. ದೇವರು ನಿನಗೆ ಹೇಳುವಂತಹ ಕಾರ್ಯ ಬಹಳ ಕೇರ್ಫುಲ್ ಆಗಿ ಇರು. ಕೆಲವು ಸಿಂಹ ದ್ರಾಕ್ಷಿಯ ತೋಟದ ಒಳಗೆ ಇರುತ್ತದೆ. ಅಷ್ಟೇ ಯಾಕೆ, ಅದು ಚರ್ಚ್ನೊಳಗೂ ಕೂಡ ಇರುತ್ತದೆ. ಚರ್ಚ್ನೊಳಗೂ ಕೂಡ ಸಿಂಹವು ಕೂತಿರುತ್ತದೆ. ಯಾರ ಮೂಲಕವಾಗಿ ನಿನ್ನನ್ನು ವಂಚಿಸುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಯಾವುದರ ಮೂಲಕ ನೀನು ಬೀಳಿಸಲ್ಪಡುತ್ತೀಯ ಎಂಬುದಾಗಿ ಗೊತ್ತಿಲ್ಲ. ಕರ್ತನು ಕೆಲವರನ್ನು ಅವಾಯ್ಡ್ ಮಾಡು ಎಂಬುದಾಗಿ ಹೇಳುವಾಗ ನೀನು ಅವಾಯ್ಡ್ ಮಾಡು. ಈ ಲೋಕದಲ್ಲಿರುವಂಥ ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ಪರಲೋಕ ಬಹಳ ಮುಖ್ಯ. ಪರಲೋಕ ಬಹಳ ಮುಖ್ಯ. ಯಾರಿಗೋಸ್ಕರವಾಗಿಯೂ ಕೂಡ ಪರಲೋಕವನ್ನು ಕಳೆದುಕೊಳ್ಳಲೇಬಾರದು. ನಿಮ್ಮ ಮೇಲೆ ದೇವರು ಉದ್ದೇಶವನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ಮಾತನಾಡುತ್ತಿದ್ದಾರೆ. ಜಸ್ಟ್ ಅವಾಯ್ಡ್ ದಟ್. ಬೇಡ ಎಂಬುದಾಗಿ ಹೇಳಿರಿ. ಆ ರೀತಿಯಾಗಿ ಹೇಳಿದ್ರಿ ಅಂದರೆ ದೇವರು ನಿಮ್ಮನ್ನು ಬಹಳ ದೊಡ್ಡ ಆಶೀರ್ವಾದದಲ್ಲಿ ನಡೆಸುತ್ತಾರೆ. ಇಲ್ಲ ಅಂದರೆ ಒಂದು ವೇಳೆ ಕೃಪೆಯಾಗಿ ಇದ್ದರೂ ಕೂಡ ಒಂದು ಕಡೆ ನೀನು ಕ್ಷೌರ ಮಾಡಿಸಿಕೊಳ್ಳಬೇಕಾಗುತ್ತದೆ. ಕೆಲವು ಕಡೆ ನೀನು ಅವಮಾನಕ್ಕೆ ಒಳಗಾಗುತ್ತೀಯ. ಅವಮಾನಕ್ಕೆ ಒಳಗಾಗಿ ನೀನು ತಿದ್ದುಕೊಳ್ಳುವುದಕ್ಕಿಂತಲೂ ನೀನು ಅವಮಾನ ಪಡೆದೇ ತಿದ್ದುಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ಸಂಸೋನನು ಅಪಹಾಸ್ಯಕ್ಕೆ ಗುರಿಯಾದನು. ಯೋಚಿಸಿ ನೋಡಿರಿ. ಅವನನ್ನು ನೋಡಿ ಫಿಲಿಸ್ಟಿಯರ ಪಾಳೆಯವೇ ಭಯಪಟ್ಟು ನಡುಗಿತು. ಅದೇ ಫಿಲಿಸ್ಟಿಯರ ಕಣ್ಮುಂಭಾಗದಲ್ಲಿ ಅವನು ಪರಿಹಾಸ್ಯಕ್ಕೆ ಒಳಗಾಗುತ್ತಾನೆ. ಅವನನ್ನು ಆಡಿಸಿಕೊಂಡರೆಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರು ನಿಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಈ ಚಿಕ್ಕ ಜೇನನ್ನು ಬಿಟ್ಟು ಬಿಡಿ. ಸತ್ತ ಸಿಂಹವನ್ನು ಹಾಗೆ ಬಿಟ್ಟು ಬಿಡಿ. ಹೋಗಲಿ, ಅದು ಒಂದು ತಾನೇ ಹೋಗುತ್ತದೆ, ಹೋಗಲಿ. ಅದಕ್ಕಿಂತ ಎಷ್ಟೋ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ಅಷ್ಟು ಆಶೀರ್ವಾದಗಳಿಗೆ ಈ ಒಂದು ಕಾರ್ಯ ತಡೆಯಾಗಿ ಇದೆ. ಕಡೆಯದಾಗಿ, ನಿಮ್ಮ ಒಳಗೆ ಕೆಲವು ಕಾರ್ಯಗಳು, ಹೇರೋದನ ಉಪದೇಶವು, ನರಿಗಳು ನಿಮ್ಮೊಳಗೆ ಕಾಣಲ್ಪಡುತ್ತದೆ. ಈ ಲೋಕದ ಕೆಲವು ಭಾವನೆಗಳು ನಮ್ಮ ಮೈಂಡಲ್ಲಿ ಇದೆ. ಅದೆಲ್ಲವನ್ನು ತೆಗೆದು ಆಚೆ ಹಾಕಿರಿ. ನೀವು ಈ ಲೋಕದವರಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೆಲವರು ಈ ಲೋಕದ ರಾಜಕಾರಣಕ್ಕಾಗಿ ಆ ಪಕ್ಷದವರು ಬರಬೇಕು, ಈ ಪಕ್ಷದವರು ಬರಬೇಕು ಎಂಬುದಾಗಿ
ಅವರೆಲ್ಲ ನೋಡುವುದಾದರೆ ಚರ್ಚ್ನೊಳಗೇನೆ ರಾಜಕಾರಣವನ್ನು ಮಾತನಾಡುತ್ತಾ ಇದ್ದಾರೆ. ನಾವು ಯಾರ ಸರ್ಕಾರ ಆಳ್ವಿಕೆಗೆ ಬರಬೇಕೆಂಬುದಾಗಿ ಸ್ಪಷ್ಟವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯಾರ ಆಳ್ವಿಕೆಗೋಸ್ಕರವಾಗಿ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ರಾಜ್ಯವು ಬರಲಿ. ನಾವು ಪ್ರಾರ್ಥಿಸಬೇಕಾದದ್ದು ಅದಕ್ಕಾಗಿಯೇ. ಇವತ್ತು ಅನೇಕ ಸಭೆಗಳು ಹೇರೋದನ ಉಪದೇಶದೊಳಗೆ ಹೋಗಿದೆ. ಒಳ್ಳಿ ಗವರ್ನಮೆಂಟ್ ಬರಬೇಕೆಂಬುದಾಗಿ ಪ್ರಾರ್ಥಿಸುವುದಕ್ಕೆ ಆರಂಭಿಸಿ ಅದು ಬರಬೇಕು ಇದು ಬರಬೇಕು ಎಂಬುದಾಗಿ. ಆದರೆ ಸತ್ಯವೇದವು ದೇವರು ನಮಗೆ ಪ್ರಾರ್ಥಿಸಲು ಹೇಳಿದ್ದು ಒಂದೇ ಒಂದಕ್ಕಾಗಿ, ನಿಮ್ಮ ರಾಜ್ಯವು ಪರಲೋಕದಲ್ಲಿ ಇರುವ ಪ್ರಕಾರ ಭೂಮಿಯಲ್ಲೂ ಇರಲಿ. ಪ್ರಕಟಣೆ ಪುಸ್ತಕ 1:5-6 ಹೇಳುತ್ತದೆ, ನಂಬತಕ್ಕ ಸಾಕ್ಷಿಯು, ಸತ್ತವರಿಂದ ಮೊದಲು ಎದ್ದು ಬಂದವನು, ಭೂರಾಜರುಗಳಿಗೆ ಅಧಿಪತಿಯಾಗಿರುವಂತಹ ಯೇಸು ಕ್ರಿಸ್ತನು. ನಮಗೆ ರಾಜನು ಯೇಸು ಕ್ರಿಸ್ತನೇ. ಅವರು ನಮ್ಮನ್ನು ಆಳ್ವಿಕೆ ಮಾಡುತ್ತಾರೆ. ಅವರು ಅಂತ್ಯವಿಲ್ಲದೆ ಇರುವಂತಹ ರಾಜನು. ಅವರು ನಿತ್ಯವಾಗಿ ಇರುವಂತಹ ರಾಜನು. ಅವರಿಗೆ ಎಲೆಕ್ಷನ್ ಇಲ್ಲ. ಅವರನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಅವರು 5 ವರ್ಷ 10 ವರ್ಷದಲ್ಲಿ ಬದಲಾಗುವಂತವರಲ್ಲ. ಅವರು ನಿನ್ನೆ ಇವತ್ತು ನಿರಂತರವಾಗಿಯೂ ಮಾರ್ಪಡದೇ ಇರುವಂತಹ ದೇವರಾಗಿ ಇದ್ದಾರೆ. ಹಾಲೆಲೂಯಾ. ಅಂತಹ ಅರಸನ ರಾಜ್ಯದೊಳಗೆ ನಾವು ಇದ್ದೇವೆ. ಸಭೆಯೊಳಗೆ ನೀವು ಬೇರೆ ಏನನ್ನು ಕೂಡ ತರಬೇಡಿರಿ. ಲೋಕವು ಬೇರೆ ಕಾರ್ಯಗಳನ್ನು ಮಾತನಾಡಲಿ, ಅವರು ಅದರಲ್ಲಿ ಹೋರಾಡಲಿ, ಅವರು ಏನು ಬೇಕಾದರೂ ಮಾಡಲಿ. ಸಭೆಯೊಳಗೆ ಇದು ಯಾವುದು ಕೂಡ ಬರಬಾರದು. ಸಭೆಯು ಸಂಪೂರ್ಣವಾಗಿ ದೇವರ ರಾಜ್ಯಕ್ಕೆ ಒಳಪಟ್ಟಂತಹ ಸ್ಥಳ. ಒಪ್ಪಿಸಿಕೊಟ್ಟು ಹಾಗೆ ನಾವು ಪ್ರಾರ್ಥಿಸೋಣವಾ? ಸರ್ವಶಕ್ತನಾದಂತಹ ನಮ್ಮ ತಂದೆಯೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವು ಬರುವ ತನಕ ನಮ್ಮ ಸಭೆಯು ದೇವರೇ ಆಗುಳಿ ಹಾಕಿದಂತಹ ಸಭೆಯಾಗಿ ಮುದ್ರಿಸಲ್ಪಟ್ಟಂತಹ ದೇವರೇ ನೀರಿನ ಬುಗ್ಗೆಯಾಗಿ ನಾವು ಯಾವಾಗಲೂ ಕೂಡ ಕಾಣಲ್ಪಡುವಂತೆ ನಮಗೆ ಕೃಪೆಯನ್ನು ನೀಡಿರಿ. ನಮ್ಮ ತೋಟವನ್ನು ನಾಶ ಮಾಡಬೇಕೆಂಬುದಾಗಿ ನೆನೆಸುವಂತಹ ಸಿಂಹವಾಗಿರಲಿ, ಸರ್ಪವಾಗಿರಲಿ, ದೇವರೇ ನರಿಗಳು ನರಿ ಮರಿಗಳಾಗಿರಲಿ, ಎಲ್ಲವನ್ನು ಕೂಡ ಓಡಿಸಿ ತೋಟವನ್ನು ಭದ್ರವಾಗಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ನೀವು ಬರುವ ತನಕ ನಮ್ಮ ಫಲಗಳು ನೀವು ಸೇವಿಸುವಂತ ಫಲಗಳಾಗಿ ಇರಲಿ ದೇವರೇ. ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.